ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಒಂದು ಪ್ರಮುಖ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇವೆ. ಸಹಜವಾಗಿ ಹಬ್ಬ ಹರಿದಿನ ಬಂತು, ಪೂಜೆ ಪುನಸ್ಕಾರ ಅಂತ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಬಹುತೇಕ ನಾವೆಲ್ಲರೂ ಕೂಡ ಬೇಡಿಕೆಯನ್ನು ಇಡೋದರಲ್ಲಿ ನಿಸ್ಸೀಮರು. ಈ ಸಂದರ್ಭದಲ್ಲೂ ಅಥವಾ ಧನ್ಯವಾದವನ್ನು ತಿಳಿಸುವ ಸಂದರ್ಭದಲ್ಲೂ ನಾವು ಭಗವಂತನಿಗೆ ಬಹಳ ಹತ್ತಿರ ಅಂತ ಭಾವಿಸಿರ್ತೇವೆ. ಆದರೆ ನಿಜಕ್ಕೂ ನಾವು ಭಗವಂತನಿಗೆ ಹತ್ತಿರವಾಗಿದ್ದೇವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿಕೊಂಡ್ರೆ ಬಹುತೇಕ ಇಲ್ಲ ಅಂತಲೇ ಹೇಳಬಹುದು. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರ ವಿಚಾರಕ್ಕೆ ಬರೋದಾದರೆ ನಾವು ಭಗವಂತನಿಗೆ ಹತ್ತಿರವಾಗಿದ್ದೇವೆ ಅಂತ ಭಾವಿಸ್ತಾ ಇರ್ತೀವಿ. ನಿಜಕ್ಕೂ ಕೂಡ ಭಗವಂತನಿಗೆ ಹತ್ತಿರವಾಗುವ ಸ್ತ್ರೀ ಅಂದರೆ ಏನು, ಏನರ ಅರ್ಥ, ಇದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಶ್ರೀ ಪುರುಷೋತ್ತಮ ಗುರೂಜಿ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಗುರೂಜಿ, ಹಬ್ಬ ಹರಿದಿನವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ನಾವು ಭಗವಂತನಿಗೆ ಬಹಳ ಪ್ರಿಯ, ಬಹಳ ಹತ್ತಿರ, ನಾವು ಕೇಳಿದ್ದೆಲ್ಲ ಕೊಡ್ತಾನೆ, ನನಗೂ ಭಗವಂತನಿಗೂ ಸಂಭಾಷಣೆ ಆಗಾಗ ನಡೀತಾ ಇರುತ್ತೆ. ಈ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ. ಅದರಲ್ಲೂ ವಿಶೇಷವಾಗಿ ಸ್ತ್ರೀ ವಿಚಾರಕ್ಕೆ ಬರೋದಾದ್ರೆ ಏನು ಹಬ್ಬ ಹರಿದಿನ ದೇವಸ್ಥಾನ ಅಂದರೆ ಸಡಗರದಲ್ಲಿ ಇರ್ತಾರೆ. ಬಟ್ ನಾವೆಲ್ಲರೂ ಕೂಡ ಭಗವಂತನಿಗೆ ಹತ್ತಿರದಲ್ಲಿದ್ದೀವ, ಪ್ರಿಯವಾಗಿದ್ದೀವ ಅಂತ ಕೇಳಿದ್ರೆ ಈ ಭಗವಂತನಿಗೆ ಹತ್ತಿರ ಆಗೋದು ಅಂದರೆ ಏನು ಅನ್ನೋದಕ್ಕೆ ಮೊದಲನೇದಾಗಿ ಉತ್ತರ, ಪ್ರಿಯವಾಗಿದ್ದೀವ ಹತ್ತಿರವಾಗಿದ್ದೀವ ಅನ್ನೋದಕ್ಕೆ ಏನು ಉತ್ತರ ಅಂತ. ಹರಿ ಶ್ರೀ ಗುರುಭ್ಯೋ ನಮಃ. ತುಂಬ ರಹಸ್ಯಕರವಾದಂತಹ ಪ್ರಶ್ನೆ ಕಣಮ್ಮ ನಿಜಕ್ಕೂ. ಯಾಕೆಂದರೆ ಯಾವ ಥರ ನಾವು ಅದನ್ನು ಅರ್ಥ ಮಾಡ್ಕೊಳಕ್ಕಾಗಿದೆಯಾ, ಹತ್ತಿರ ಆಗಿದೆಯಾ, ಹಲವಾರು ರೀತಿ ವಿಚಾರಗಳು ಬರುತ್ತೆ ಇದಕ್ಕೆ. ಆದರೆ ನಮಗೆ ಅದು ಆಗಿದ್ದೀವಿ ಗೊತ್ತಾಗ್ತಾ ಇಲ್ಲ, ಆಗಿಲ್ಲ ಕಾರಣನೂ ಸಿಗ್ತಾ ಇಲ್ಲ. ಅದು ಯಾವ್ದು ತಗೋಬೇಕು ಅಂತಕ್ಕಂಥ ವಿಚಾರ ತುಂಬ ಗೊಂದಲಮಯವಾಗಿ ಇರ್ತಕ್ಕಂಥ ಒಂದು ವಿಷಯ. ಯಾಕೆ ಹೆಣ್ಣು ದೈವತ್ವಕ್ಕೆ ಹತ್ತಿರವಾಗಲೇ ಇರಬೇಕು ಅಂದರೆ ಅದು ಗೊತ್ತಿರ್ತಕ್ಕಂಥ ವಿಷಯನೇ. ಒಂದು ಗಂಡು ಒಂದು ಸಂಸಾರನ ಸರಿ ಮಾಡಬಹುದು, ಒಂದು ಹೆಣ್ಣು ಎರಡು ಸಂಸಾರನ ರಿಪೇರಿ ಮಾಡೋ ಶಕ್ತಿ ಹೆಣ್ಣಿಗಿದೆ. ಎರಡು ಸಂಸಾರ, ಗಂಡನ ಮನೆ ಅಪ್ಪನ ಮನೆ. ಅದ್ಭುತ, ಹೌದಲ್ವಾ? ಗಂಡು ಒಂದು ಕಡೆ ರಿಪೇರಿ ಮಾಡಬಹುದು, ಹೆಣ್ಣು ಎರಡು ಮನೆ ರಿಪೇರಿ ಮಾಡುವ ಶಕ್ತಿ ಹೆಣ್ಣಿಗಿದೆ. ಅಂದರೆ ಆ ಶಕ್ತಿ ಹೆಣ್ಣಿಗೆ ಬರಬೇಕಾದ್ರೆ ಏನನ್ನ ನಾವು ಹತ್ತಿರ ಮಾಡ್ಕೋಬೇಕು ಅಂತ ತಿಳಿದೇ ಇರತಕ್ಕಂಥ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನಾವು ಅಜ್ಞಾನತ್ವದಲ್ಲಿ ಇದೀವಾ. ಈ ಅಜ್ಞಾನ ಅಂತ ಏನಕ್ಕೆ ಬಳಸ್ಬೇಕಾಗತ್ತೆ ಅಂದರೆ, ಅಮ್ಮನಿ ಹೇಳ್ದಂಗೆ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗತ್ತೆ, ಅಕಸ್ಮಾತ್ ತಪ್ಪು ಮಾಡಿದ್ರೆ ದೇವ್ರಿಗೆ ಒಪ್ಪಿಸ್ಬಿಡ್ತೀನಿ ಒಳ್ಳೇದಾಗತ್ತೆ, ಅಥವಾ ಪೂಜೆ ಮಾಡಿಸ್ಬಿಟ್ರೆ ಒಳ್ಳೇದಾಗತ್ತೆ, ನಾನು ದೇವ್ರಿಗೆ ತುಂಬ ಹತ್ತಿರವಾಗಿದ್ದೀನಿ, ನಾನು ಎಲ್ಲ ಮಾಡೋದೆಲ್ಲ ದೇವ್ರಿಗೆ ತುಂಬ ಪ್ರಿಯವಾಗಿದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ರೀತಿ ಹಲವಾರು ರೀತಿಯಲ್ಲಿ ಸ್ವಲ್ಪ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಒಂದು ವಾಡಿಕೆ ಬಂದಿದೆ. ಅದು ಇವತ್ತಿಂದಲ್ಲ, ಮೊದಲಿಂದನೂ ಕೂಡ ಬರ್ತಾ ಇದೆ. ಆದರೆ ಎಷ್ಟು ಮಟ್ಟಕ್ಕೆ ಅದನ್ನು ನಾವು ಅಂದ್ಕೊಂಡ್ರು ಸರಿ ಅಂದರೆ, ಕೊಲೆ ಮಾಡ್ತೀನಿ, ಜೈಲಿಗೆ ಹೋಗ್ತೀನಿ, ಬರ್ತೀನಿ ಅಂದಂಗೆ ಸಿಂಪಲ್ ಹೇಳಕ್ಕಲ್ವಾ? ಏನು ಮಾಡೋದು ಒಂದು ಕೊಲೆ ಅಷ್ಟೇ, ಹೋಗ್ತೀನಿ ಬರ್ತೀನಿ. ಹಾಗೆ ಕೆಲವು ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ನಾನು ಏನೇ ತಪ್ಪು ಮಾಡಿದ್ರೆ ದೇವ್ರಿಗೆ ಒಪ್ಪಿಸ್ಬಿಡ್ತೀನಿ, ಇಡ್ಗೆ ಹಾಕ್ಬಿಡ್ತೀನಿ, ಉಂಡಿ ಕಾಸು ಹಾಕ್ಬಿಡ್ತೀನಿ, ಅಭಿಷೇಕ ಮಾಡಿಸ್ಬಿಡ್ತೀನಿ, ಹೋಮ ಮಾಡಿಸ್ಬಿಡ್ತೀನಿ, ತಪ್ಪಾಗಿದೆ ದೇವ್ರ ಹತ್ರ ಒಪ್ಪಿಸ್ಕೊಂಡು ತಪ್ಪೇನು ಅಂತ ಇವರು ತಪ್ಪನ ಮೇಲೆ ಇನ್ನೊಂದು ತಪ್ಪು ಮಾಡ್ಕೊಳಕ್ಕೆ ಹೋಗ್ತಾರೆ. ಎಲ್ಲರಿಗೂ ದೇವರು ಜಡ್ಜ್ಮೆಂಟ್ ಆಗಿದ್ದ ಪಕ್ಷದಲ್ಲಿ ಜಡ್ಜ್ಮೆಂಟ್ ಮಾಡಿ ಜನ್ಮ ಕೊಟ್ಟಾಯ್ತು ಭಗವಂತ. ಜಡ್ಜ್ಮೆಂಟ್ ಮಾಡಿ ಜನ್ಮ ಕೊಟ್ಟಿರೋದು, ದೇಹ ರಚನೆ ಆಗಿರೋದು. ಮತ್ತೆ ಜಡ್ಜ್ಮೆಂಟ್ ದೇವ್ರ ಹತ್ರ ಹೋದ್ರೆ ಇದು ಆಗದಿರೋಂಥ ಕೆಲಸ. ಕೇಸ್ ಮುಗ್ದಿದೆ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಹೇಳ್ತಾರಲ್ಲ, ಇದಕ್ಕೇನು ದಮ್ಮಿಲ್ಲ, ಯಾಕೆ ತಂದ್ರಿ ಅಂತ. ಹಾಗೆ ಭಗವಂತನಿಗೆ ರಿಪೀಟ್ ನಾವು ತಗೊಂಡಾಗ ಕೊಟ್ಟಾಗ ಇದೆಲ್ಲ ಆಗೋಗಿದೆ, ಮತ್ತೆ ಯಾಕೆ ಬಂದೆ ಅಂತ ಕಣ್ಣು ಮುಚ್ಚಿ ಕೈನ ಹಿಂಗಿಟ್ಟು ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಅವರು. ಕಣ್ಣು ಮುಚ್ಚಿ ಕೈನ ಹಿಂಗೆ ತೋರಿಸ್ಬಿಟ್ಟು ಸುಮ್ಮನೆ ಕೂತಿದ್ದಾರೆ. ನಾವೇನಂತೀವಿ, ದೇವರು ವರ ಕೊಡ್ತಾ ಇದ್ದಾನೆ, ಯಾವುದರಿಂದ? ಕೈಯಿಂದ. ಅಲ್ಲ, ಅಲ್ಲೇ ನಿಂತ್ಕೋ, ಸ್ವಲ್ಪ ಯೋಚನೆ ಮಾಡು, ನೀನೇನು ಮಾಡಿದ್ಯಾ ಅಂತ. ನನ್ನ ಹತ್ರ ಯಾಕೆ ಬಂದೆ ಅಂತ, ಎಲ್ಲ ನಿನ್ನ ಕೈ ಕೊಟ್ಟಿದ್ದೀನಿ ನಾನು, ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ. ಆದರೆ ನೀನು ಬಂದಿದೀಯಾ, ನಿಂತ್ಕೊಂಡು ಯೋಚನೆ ಮಾಡು. ಆದರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಪ್ಪ ಅಂದರೆ, ಸ್ತ್ರೀಗೆ ಏನು ಆಗ್ತಾ ಇದೆ ಅಂದರೆ, ಸಾಮಾನ್ಯವಾಗಿ ವ್ರತಗಳನ್ನು ಮಾಡ್ತಕ್ಕಂಥದ್ದು ಹೆಂಗಸರು ತುಂಬ ವಾಡಿಕೆ, ಬೇಡಿಕೆಯ ವ್ರತಗಳು. ಇಲ್ಲಿ ಈ ಬೇಡಿಕೆಯ ವ್ರತದಿಂದ ಹೆಣ್ಣಿಗೆ ಬರ್ತಕ್ಕಂಥ ಬಂಧನ ಏನಾಗಿದೆ ಅಂತ ತಿಳ್ಕೋಬೇಕು. ಬೇಡಿಕೆಯ ವ್ರತಗಳು ದೇವರ ಹತ್ರ ಜಾಗ ಇಲ್ಲ. ಬೇಡಿಕೆ ಅಂತಕ್ಕಂಥದ್ದನ್ನ ನಾವು ಒಪ್ಸೋದು ಎಷ್ಟರ ಮಟ್ಟಕ್ಕೆ ಸರಿ. ಹಾಗಿದ್ದ ಮೇಲೆ ಬೇಡಿಕೆ ಸಕ್ಸಸ್ ಆಗತ್ತೆ ಅನ್ನೋದು ಆದರೆ ಎಷ್ಟೋ ಲಕ್ಷ ಕೋಟಿ ಕೊಟ್ಟು ಕೊಂಡ್ಕೊಳ್ಳುವಷ್ಟು ಮಟ್ಟಕ್ಕೆ ಜನ ಇವತ್ತಿದ್ದಾರೆ. ಭಗವಂತ ದೇವಸ್ಥಾನ ಬೇಕಾದ್ರೆ ಕಟ್ಟಿಸ್ಬಿಡ್ತೀನಿ, ಹೌದಲ್ಲ, ನಮ್ಮ ಮನೇಲೇ ಒಂದು ದೇವಸ್ಥಾನ ಕಟ್ಟಿಸ್ಬಿಡ್ತೀನಿ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಅಂದ್ಕೊಂಡಿರೋದು ತಿಳ್ಕೊಂಡಿರೋದು ತಳತಳಾಂದಿಂದ ಬಂದಿರತಕ್ಕಂಥದ್ದು
ಪ್ರೆಸೆಂಟ್ಗೆ ನಾನೀಗ ಏನು ಅನುಭವಿಸ್ತಾ ಇದ್ದೀನಿ, ಖುಷಿಯಾಗಿದ್ದೀನಿ ಅಂತೀರಾ, ಖುಷಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಾನು ಬಂದಿದ್ದೀನಿ ಅಂತ ತಿಳ್ಕೊಂಬಿಡ್ಬೇಕು. ಇಲ್ಲ ನನಗೇನು ಸಿಗ್ತಾ ಇಲ್ಲ ಅಂದರೆ ಏನೋ ಗೊತ್ತಿಲ್ಲದೆ ಇರ್ತಕ್ಕಂಥ ರಸ್ತೆಯಲ್ಲಿ ಬಂದಿದ್ದೀನಿ ಅಂತ ತಿಳ್ಕೊಂಬಿಡ್ಬೇಕು. ನಾವೇನು ಮಾಡ್ತೀವಿ ಅದನ್ನು ಮುಚ್ಚಾಕ್ಬಿಟ್ಟು ಇಲ್ಲ ನಾನೇನೋ ಮಾಡ್ತೀನಿ, ನಾನೇನೋ ತಿಳ್ಕೊಳ್ತೀನಿ, ನಾನೇನೋ ಪಡ್ಕೋತೀನಿ. ಈ ಹೋರಾಟ ಇದೆಯಲ್ಲ, ಈ ಹೋರಾಟದ ಮೂಲ ಅರ್ಥ ಯಾವುದು ಅಂದರೆ ಅಹಂಕಾರ. ಹೆಣ್ಣಿಗೆ ಇದು ಎಷ್ಟರ ಮಟ್ಟಕ್ಕೆ ಸರಿ ಅಂದರೆ ಅಮ್ಮ ಅರ್ಥ ಆಯ್ತಾ? ಹೆಣ್ಣಿಗೆ ಅಹಂಕಾರ ಬೇಕಾ? ಯಾರು ಇರಬಾರ್ದು. ಆ ಅಹಂಕಾರ ಯಾವುದು ಬರ್ಬೋದು? ನಾನು ಸೌಂದರ್ಯವಾಗಿದ್ದೀನಿ ಅಂತನೋ, ನಾನು ಹೈಯರ್ ಎಜುಕೇಷನ್ ಮಾಡಿದ್ದೀನಿ ಅಂತನೋ, ಏನಿವನ್ ಅವ್ರವ್ರ ವೈಯಕ್ತಿಕ, ಹೌದಾ? ಯಾವುದಾದ್ರೂ ಕಾರಣಗಳು, ಯಾವ್ದಾದ್ರು ಒಂದು ಕಾರಣ, ಅದು ತಿಳ್ಕೊಳ್ಳೋದು ತಪ್ಪು ಅಂತಲ್ಲ, ಆದರೆ ಅದನ್ನು ಬೆಳಕಿಗೆ ತರೋದು ತುಂಬ ಕಷ್ಟ, ತುಂಬ ತಪ್ಪಾಗತ್ತೆ. ಬೈಕೆ ಓಕೆ ಫೈನ್, ಆದರೆ ಅಹಂ ಅಂತಕ್ಕಂಥದ್ದು ಹೆಣ್ಣಿಗೆ ಬಂದರೆ ತುಂಬ ಕಷ್ಟ. ಇದಕ್ಕೆ ಯಾವ ದೇವರಲ್ಲ, ಯಾರ ಕೈಯಿಂದ ರಿಪೇರಿ ಮಾಡೋಕ್ಕಾಗಲ್ಲ. ಯಾಕೆ ಬರ್ತಾ ಇದೆ? ಈ ಅಹಮ್ಮು ಹೆಣ್ಣಿಗೆ ಬರಬಾರ್ದು. ಅವರು ಏನು ಬೈಕೆ ಬೇಕು, ನನಗೆ ಅಹಂಕಾರ ಬರಬೇಕು ಅಂತ ತೀರ್ಮಾನ ಮಾಡಿಲ್ಲ. ಆದರೂ ಯಾಕೆ ಇದು ಬಂತು? ನಾವು ದೇವರಿಗೆ ಹತ್ರ ಆಗಿಲ್ಲ ಅನ್ನೋ ಒಂದು ಕಾರಣ ತಿಳ್ಕೊಂಡ್ರೆ, ಆ ತಪ್ಪೇನು ಅಂತ ತಿಳ್ಕೊಂಡ್ರೆ, ಅಹಂಕಾರ ಅನ್ನೋದು ಸ್ವಲ್ಪ ಡೌನ್ ಆಗೋದಕ್ಕೆ ಆಟೋಮೆಟಿಕ್ ಆಗಿ ಒಂದು ರಸ್ತೆ ಸಿಗುತ್ತೆ ಅಂತಕ್ಕಂಥ ಒಂದು ವಿಚಾರನ ಯಾವ ರೀತಿ ಆಗತ್ತದು, ಯಾವ ರೀತಿ ಹಂಗಾರೆ ತಪ್ಪು ಮಾಡಿದ್ದೀವಿ, ಯಾವ ಸರಿ ಮಾಡ್ಕೊಳ್ಳೋದು ಅಂತಕ್ಕಂಥ ರಹಸ್ಯವನ್ನು ಮುಂದೆ ಇಡಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ದೇವಸ್ಥಾನಕ್ಕೆ ಅಥವಾ ಮನೆಯಲ್ಲಿ ತೆಂಗಿನಕಾಯಿನ ಹೊಡಿತೀವಿ. ಏನು ಉದ್ದೇಶ ಇರ್ಬೋದು? ತೆಂಗಿನಕಾಯಿನ ದೇವರಿಗೆ ಅರ್ಪಣೆ ಮಾಡೋ ಉದ್ದೇಶ. ಇದನ್ನು ತಿಳ್ಕೊಂಡ್ರೆ ಇದಕ್ಕೆ ಉತ್ತರ ಸಿಕ್ಕತ್ತೆ. ತೆಂಗಿನಕಾಯಿ ಹೊಡೆಯೋದು ಒಳ್ಳೇದಾಗಲಿ ಅಂತ, ಹೌದೇನಮ್ಮ? ಸಾಧ್ಯನಾ? ಅನ್ಕೊಂಡ್ರೆ ಸರಿನಾ ಅಂತನಾ ನಿಮ್ಮ ಪ್ರಕಾರ? ಇಲ್ಲ ಇಲ್ಲ. ತೆಂಗಿನಕಾಯಿ ದೇವರಿಗೆ ಅರ್ಪಣೆ ಮಾಡೋದು ಯಾವ ಉದ್ದೇಶಕ್ಕೆ ಅರ್ಪಿಸ್ಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಮಾತ್ರ ಇದಕ್ಕೆ ಉತ್ತರ ಸಿಗತ್ತೆ. ಮತ್ತೆ ವ್ರತಗಳನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿ, ವ್ರತಗಳಿಗೆ ಮೀರಿದ ವ್ರತ ಯಾವುದು ಅಂದರೆ ಹೆಣ್ಣಿಗೆ, ವ್ರತಗಳಿಗೆಲ್ಲ ಮೀರಿದ ವ್ರತ ಯಾವುದು ಅಂದರೆ ಆಹಾರ ಸೇವನೆ. ಆಹಾರ ಸೇವನೆಯ ಕ್ರಮವನ್ನು ತಿಳಿದಿರುವ ಹೆಣ್ಣಿಗೆ ಅದಕ್ಕೆ ಮೀರಿ ವ್ರತ ಇಲ್ಲ. ಯಾಕೆ ಅಂದರೆ ಪ್ರತಿ ಅನ್ನದ ಕಣ ಕಣದಲ್ಲೂ ಭಗವಂತ ಇದ್ದಾನೆ ಅಂತ ಒಪ್ಕೊಂಡಿದ್ದೀವಿ. ನಿಜ, ಪ್ರತ್ಯಕ್ಷವಾಗಿ ನಮ್ಗೆ ಸಿಗ್ತಾ ಇದೆ, ಹೌದಲ್ಲ? ನಾವು ಅದನ್ನು ಬೆಳೆಸೋ ರೀತಿ ತಪ್ಪಿರೋ ಕಾರಣದಿಂದ ಎಷ್ಟೋ ತಲತಲಾಂತರದಿಂದ ನಾವು ಅನುಭವಿಸ್ಕೊಂಡು ಬಂದಿದ್ದೀವಿ ಅನ್ನೋದಕ್ಕೆ ಅಹಂಕಾರಕ್ಕೆ ಪರಮಾವಧಿ ಫೌಂಡೇಶನ್ ಯಾವುದು ಅಂದರೆ ಆಹಾರ ಸೇವನೆಯ ಸತ್ಯವನ್ನು ತಿಳಿಯದೇ ಇರುವ ಕಾರಣ. ಅದೇನದು ಆಹಾರ ಸೇವನೆ ಅಂದ್ರೆ ನಾವು ಮಾಡ್ತಾ ಇದ್ದೀವಲ್ಲ ಈಗ, ಅಲ್ವಾ? ಹಾಗಾದ್ರೆ ಆಹಾರ ಸೇವನೆ ಮಾಡ್ತಿರೋದು ತಪ್ಪ? ಅದಕ್ಕೊಂದು ಮಾತಿದೆ. ಏನಪ್ಪ ಅದು ಅಂದರೆ, ನಾವು ವಾಸ ಮಾಡುವ ಮನೆ, ಆ ಮನೆ ಮಣ್ಣಿನ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ನಾವು ಕಟ್ಟಿರುವ ಮನೆ. ಭೂಮಿಯಲ್ಲಿ ಮಣ್ಣಿದೆ. ಈ ಮಣ್ಣನ್ನು ಧರ್ಮಕ್ಕನುಸಾರವಾಗಿ ಹೇಳಬೇಕಾದ್ರೆ ಗಂಧ ಅಂತ ಹೇಳ್ತಾರೆ. ಆ ಮಣ್ಣಿಗೆ ಗಂಧ ಅಂತ ಹೇಳ್ತಾರೆ. ಇನ್ನೊಂದು ಭಾಗ ತಗೊಂಡೆ ಮೃತಿಕ ಅಂತ ಹೇಳ್ತಾರೆ. ಅಂದರೆ ಜನ್ಮ ಜನ್ಮಾಂತರದ 7 ಜನ್ಮದ ಕರ್ಮಗಳನ್ನ ನಿವಾರಣೆ ಮಾಡೋದಕ್ಕೆ ಆ ಮಣ್ಣು, ನಮ್ಮ ನಿವೇಶನದ ಮಣ್ಣು ಸಿಗುತ್ತಲ್ಲ, ಆ ಕರ್ಮ ನಿವಾರಣೆ ಮಾಡೋದಕ್ಕೆ ಆ ಮೃತಿಕೆ ಅಂತಾರೆ. ಆ ಸಂದರ್ಭಕ್ಕೆ ಅದನ್ನು ಜನ್ಮ ಜನ್ಮಾಂತರ ನಿವಾರಣೆ ಮಾಡೋದಕ್ಕೆ ಆ ಮೃತಿಕೆ ಅಂತ ಆ ಥರ ನಿವೇಶನ ಅವರು ಸಿಕ್ಕತ್ತೆ. ಸಿಕ್ಕೋದ್ರಿಂದ ಎಲ್ಲವನ್ನೂ ಭೂಮಿ ಕಲಿಸತ್ತೆ ಕುಟುಂಬಕ್ಕೆ ಅಂತಕ್ಕಂಥ ಒಂದು ಇತಿಹಾಸ ಇದೆ. ಆ ರೀತಿ ಆಗಿರಬೇಕಾದ್ರೆ ನಾವು ಊಟ ತಿಂತಕ್ಕಂತಹ ವಿಚಾರದಲ್ಲಿ ಹೆಣ್ಣು ಮಾಡ್ತಕ್ಕಂಥದ್ದು ಎಲ್ಲರೂ ಅಂತ ಹೇಳಿಕ್ಕೆ ಬರಲ್ಲ, ಕೆಲವರಲ್ಲಿದೆ. ಮೊದಲನೇ ಶಾಪ ಹೆಣ್ಣಿಗೆ ಏನು ಊಟದಿಂದ ಅಂದರೆ, ಅದಕ್ಕೆ ಹೇಳಬೇಕಾದ ಪದ ಇದೆಯಲ್ಲ, ಅನ್ನ ತಿನ್ನು, ಊಟ ತಿನ್ನು ಅಂತ ನಾವು ಬಳಸ್ತೀವಿ. ಹೌದು. ನಾವು ನೈವೇದ್ಯ ಮಾಡಬೇಕಾದ್ರೆ ಭಗವಂತನಿಗೆ ಮಂತ್ರ ಹೇಳ್ತೀವಿ. ಹೌದು. ಇಲ್ಲ ಬರಲಿಲ್ಲ ಮೌನವಾಗಿ ಅರ್ಪಿಸ್ತೀವಿ. ಈಗ ನಮ್ಮಲ್ಲೂ ದೇವರು ಇದ್ದಾನೆ ಅಂತ ಒಪ್ಕೊಂಡಿದ್ದೀವಲ್ಲ, ಹಾಗಿರಬೇಕಾದ್ರೆ ನಾವು ಊಟ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದಕ್ಕೆ ಭಗವಂತನ ಭಾಷೆಯಲ್ಲಿ ಬಳಸ್ತಕ್ಕಂಥ ಭಾಷೆನ ಬಳಸ್ತಾ ಇದ್ದೀವ. ಭಗವಂತನ ಭಾಷೆ ಯಾವುದು? ಪ್ರಸಾದ. ದೇವಸ್ಥಾನದಲ್ಲಿ ಕೊಟ್ಟಾಗ ಪ್ರಸಾದ. ಹೌದು. ಈಗ ನೀವು ಮನೆಯಲ್ಲಿ ಮಾಡಿ ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು? ಪ್ರಸಾದ ಅಂತ ಹೇಳ್ಬಹುದಾ, ಹೇಳ್ಬಾರ್ದಾ? ಹೇಳ್ಬಹುದು, ಆದರೆ ಹೇಳ್ತಾ ಇಲ್ಲ ಯಾರು. ಹೇಳ್ಬೇಕು. ಇದೇ ಮೊದಲನೇ ಶಾಪ ಹೆಣ್ಣಿಗೆ. ಹೌದು. ಅದನ್ನು ಹೆಣ್ಣಿಗೆ. ಎಲ್ಲ ಹೆಣ್ಣಿಗೆನೇ ಇರೋದಾ? ಹೌದು. ಯಾಕೆ ಅಂದರೆ 2 ಆಕ್ಟಿಂಗ್ ಕೊಟ್ಟಿರೋದು ಭಗವಂತ ಹೆಣ್ಣಿಗೆ ಮಾತ್ರ. ಅದಕ್ಕೆ ಅವಾಗಲೇ ಹೇಳಿದ್ದೀನಿ. ಯಾಕೆಂದರೆ ಸಮರ್ಥನೆ ತ್ಯಾಗಮಯಿ ಹೆಣ್ಣು ಅಂತ ಕೊಟ್ಟಿರ್ತಕ್ಕಂಥದ್ದಕ್ಕೆ ಎಲ್ಲವನ್ನೂ ದೇವರು ಭಗವಂತ ಆ ಹೆಣ್ಣಿಗೆ ಹೋಲಿಕೆ ಕೊಟ್ಟಿರ್ತಕ್ಕಂಥದ್ದು ಜಾಸ್ತಿನೇ ವಿಚಾರ ಇರತಕ್ಕಂಥದ್ದು. ಈಗ ನಾವು ಪ್ರಸಾದ ಸೇವನೆ ಅಂತಕ್ಕಂಥದ್ದು, ಒಂದು ಸಲ ಬಾಯಲ್ಲಿ ಗಂಡನಿಗೆ ಬನ್ನಿ ಪ್ರಸಾದ ತಗೊಳ್ಳಿ,
ಬನ್ನಿ ಮಗುಗೆ ಬಾಪ ಪ್ರಸಾದ ತಗೋ ಅಥವಾ ನಾನು ಪ್ರಸಾದ ಮಾಡಬೇಕು, ಆ ಭಾಷೆ ಬಳಸಿದರೆ ಸಾಕಾಗಿತ್ತು, ಆ ಮನೆ ಒಂದು ದೊಡ್ಡ ದೈವತ್ವ ಬರುತ್ತೆ ಅಂತ ಹೇಳುತ್ತೆ. ಖಂಡಿತ ಖಂಡಿತ. ಹೇಗೆ ಹೇಳ್ಬೋದಮ್ಮ? ನಿಜ ನಿಜ. ಸೊ ನಾವು ಅದೊಂದು ಭಾಷೆಯನ್ನು ಬಳಸೋದಕ್ಕೂ ನಮ್ಮ ಕೈಲಿ ಆಗಿದೆಯಾ? ಅದರಲ್ಲೂ ನಾವು ಫಾರಿನ್ ಅಂತೂ ಅಲ್ಲ, ನಾವು ಭಾರತೀಯರು, ಧರ್ಮಕ್ಕೆ ಹತ್ತಿರವಾದವರು. ಹೌದು. ಇಡೀ ವಿಶ್ವದಲ್ಲಿ ತವರು ಮನೆ ಯಾವುದು ಅಂದರೆ ಧರ್ಮಕ್ಕೆ ನಮ್ಮ ಭಾರತ ಅಂತ ಹೇಳ್ಕೊಬೋದು. ನಿಜ. ಹೇಳೋ ನಾವು ಪ್ರಸಾದ ಅಂತ ಅನ್ನ ಇಟ್ಟು ಸಾರು ಊಟ ತಿನ್ನು ಅಂದರೆ ಈ ಭಾಷೆಯಲ್ಲಿ ನೀವು ಮಂತ್ರ ಹೇಳ್ಬೋದೇನೋ ಪುಸ್ತಕ ನೋಡಿಕೊಂಡು, ಅದಲ್ಲ. ನಿಮ್ಮ ಬಾಯಿಂದ ಬರ್ತಕ್ಕಂಥ ಪ್ರತಿ ಪದಗಳಲ್ಲಿ ಒಂದು ಸತ್ಯಾಂಶ ಮತ್ತು ಅದಕ್ಕೊಂದು ಬಹುವಚನ ಅಂತಕ್ಕಂಥ ಒಂದು ಸತ್ಯಾಂಶವನ್ನು ಭಗವಂತನ ಭಾಷೆಯಲ್ಲಿ ನಾವು ಮಾತಾಡೋದಕ್ಕೆ ಮತ್ತು ಮಕ್ಕಳಿಗೆ ಕಲಿಸೋದಕ್ಕೆ ಪ್ರಯತ್ನವನ್ನು ಮಾಡಿದಾಗ ಇದು ಹೆಣ್ಣಿಗೆ ಮೊದಲನೇ ವ್ರತ ಆಗತ್ತೆ. ಭಾಷೆಯ ಬಳಕೆ ಅಂದರೆ ಶಾಪದಿಂದ ಮುಕ್ತಿ ಹೊಂದಲಿಕ್ಕೆ. ನಿಜ. ಆಗ ಅದಕ್ಕೇನು ಹೇಳ್ತೀವಿ ಅಂದರೆ ಈ ಭೂಮಿಯ ಮಣ್ಣಿಗೂ, ನಾವು ವಾಸ ಮಾಡುತ್ತಿರುವ ಭೂಮಿಯ ಮಣ್ಣಿಗೂ, ನಾವು ತಿನ್ನುವ ಆಹಾರಕ್ಕೂ ಅಂದರೆ ಸೇವನೆ ಮಾಡುವ ಆಹಾರಕ್ಕೂ ಸಂಬಂಧ ಬರ್ತಾ ಇಲ್ಲ. ಈ ಸಂಬಂಧ ಬರ್ತಾ ಇಲ್ಲ ಅಂದರೆ ಹೇಗದು ಸಂಬಂಧ ಹೇಗೆ ತಿಳ್ಕೊಳ್ಳೋದು? ಇದಕ್ಕೆ ಉತ್ತರ, ಗಂಧವನ್ನು ಹಣೆಗೆ ಹಚ್ಚದೆ ಯಾವ ಹೆಣ್ಣು, ಗಂಧವನ್ನು ಹಣೆಗೆ ಹಚ್ಚದೆ ಪೂಜೆಯಾಗಲಿ ಆಹಾರ ಸೇವನೆಯಾಗಲಿ ಅಥವಾ ಅಡುಗೆ ಮಾಡ್ತಕ್ಕಂತಹ ಸಿದ್ಧತೆಯಲ್ಲಾಗಲಿ ಭಾಗವಹಿಸೋದೇ ಆದರೆ ಆ ಹೆಣ್ಣಿಗೆ ಉಗ್ರವಾದತನ ಸದಾ ಜೊತೆಯಲ್ಲೇ ಇರುತ್ತೆ. ಖಂಡಿತ ಗುರುಗಳೇ, ಮಾತಾಡ್ತೀನಿ ಅದ್ರ ಬಗ್ಗೆ. ಬೆಂಗಳೂರಿನಿಂದ ದಾಕ್ಷಾಯಿಣಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದಾಕ್ಷಾಯಿಣಿಯವರೇ. ನಮಸ್ಕಾರ ಮೇಡಮ್. ದಾಕ್ಷಾಯಿಣಿಯವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಮಗನ ಹೆಸರು ಮತ್ತೆ ನಕ್ಷತ್ರ ತಿಳಿಸಿ. ಸ್ವಾತಿ ನಕ್ಷತ್ರ. ಹೆಸರು ಹೇಳಿ. ಮಗನ ಹೆಸರು? ರಾಹುಲ್. ಸ್ವಾತಿ ನಕ್ಷತ್ರ. ರಾಹುಲ್ ಮಗನ ಹೆಸರುನೇ. ನೀವು ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ ದಾಕ್ಷಾಯಿಣಿಯವರೇ, ನೇರವಾಗಿ ಫೋನ್ ಮಾಡಿ ಮೇಡಮ್. ಹಲೋ ಹಲೋ, ಹೇಳಿ ಸ್ವಾಮೀಜಿ. ಏನಾಗಬೇಕಿತ್ತು ಮಗನ ಬಗ್ಗೆ? ಮಗ ಅವನಿಗೊಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್. ಎಷ್ಟು ವಯಸ್ಸು? 20 ವರ್ಷ. ಓಕೆ. ನಿಮಗೆ ದಾಕ್ಷಾಯಿಣಿ ಅಂತ ಹೆಸರು ಏನಕ್ಕೆ ಬಂತು? ಚೆನ್ನಾಗಿದೆ ಅಂತನಾ? ಗೊತ್ತಿಲ್ಲ ಗುರುಜಿ, ದೊಡ್ಡವ್ರು ಇಟ್ಟಿರೋದು. ಅಂದರೆ ದೊಡ್ಡವರೆಲ್ಲ ಇಡೋದು. ಆದರೂ ಮದುವೆ ಮಾಡ್ಕೊಂಡಾಯ್ತು, ಮಕ್ಕಳು ಮಾಡ್ಕೊಂಡಾಯ್ತು, ಮಕ್ಕಳಿಗೆ 20 ವರ್ಷ ಆಗಾಯ್ತು. ಆದರೂ ದಾಕ್ಷಾಯಿಣಿ ಅಂತ ಹೆಸರು ಬಗ್ಗೆ ತಿಳ್ಕೊಬೇಕು ಅಂತ ಅನ್ನಿಸ್ತಿಲ್ವಾ? ಅದೇನಾದ್ರು ಇಟ್ಟವ್ರೆ ನಮ್ಗೆ ಯಾಕೆ ಅಂತನಾ? ಇಲ್ಲ ಗುರುಜಿ, ನಿಮ್ಮನ್ನ ನೋಡಿ ನಮಗೂ ಗೊತ್ತಾಗ್ತಾ ಇದೆ. ನಾವೇನು ನಿಂತೋಯ್ತು. ನನ್ಗೂ ಅನಿಸ್ತಿದೆ. ಈಗ ಗೊತ್ತಾಗ್ತಾ ಇದೆ ಜೀವನ ಅಂದ್ರೆ ಈಗ ತಿಳ್ಕೊತಾ ಇದೀವಿ ಅಂತ ಅನಿಸ್ತಾ ಇದೆಯಾ? ಒಂದೊಂದು ತಿಳ್ಕೊತಾ ಇದೀವಿ ಗುರುಜಿ. ಈಗ ನಾನ್ ನಿಮ್ಮೊಂದು ಟಿವಿ ಮಾಧ್ಯಮದಲ್ಲಿ ನೋಡ್ತೀನಲ್ಲ, ನನ್ಗೆ ಈಗ ಒಂದ್ ಸ್ವಲ್ಪ ಗೊತ್ತಾಗ್ತಾ ಇದೆ ಎಲ್ಲ. ಏನೋ ಅರ್ಥ ಇದೆ ಅನ್ಸುತ್ತಾ, ಬೇಜಾರು ಅನ್ಸುತ್ತಾ? ಇಲ್ಲ ಗುರುಜಿ, ನೋಡ್ಬೇಕು. ನಮ್ಮಮ್ಮ ನನಗೆ ನಿಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಅಂದ್ರೆ ಹಳ್ಳಿ ಇದಾರೆ, ಫೋನ್ ಮಾಡ್ತಾರೆ, ಗುರುಜಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ನೋಡು ಅಂತ ಫೋನ್ ಮಾಡ್ತಾರೆ ನಂಗೆ. ಯಾಕೆ ಇಷ್ಟು ಪ್ರಶ್ನೆ ಹಾಕ್ತೆ ಅಂದರೆ, ದಾಕ್ಷಾಯಿಣಿ ಅಂತಕ್ಕಂಥದ್ದು ಪಾರ್ವತಿಯ ವಿಚಾರಕ್ಕೆ ಬಂದಾಗ ದುಃಖಮಯವಾಗಿರ್ತಕ್ಕಂಥ ಸನ್ನಿವೇಶಕ್ಕೆ ದಾಕ್ಷಾಯಿಣಿ ಅನ್ನೋ ಹೆಸರು ಯಾವ ಹೆಣ್ಣಿಗೆ ಇಟ್ಕೊಂಡಿರ್ತಾರೆ ಅವರ ಜೀವನದಲ್ಲಿ ದುಃಖವನ್ನು ಅವರೇ ಕೈಯಾರ ತಗೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರ. ನೀವು ಮಾತಾಡೋ ಮಾತು ಬೇರೆಯವ್ರಿಗೆ ಇಷ್ಟ ಆಗದೇ ಇರೋದು, ನೀವು ಹೇಳಿದ್ದು ನಡ್ಕೊಳ್ಳೋದು ಇಷ್ಟ ಆಗದೇ ಇರೋದು, ಇದು ನಿಮ್ಮ ಮನಸ್ಸಿಗೆ ತುಂಬ ನೋವಾಗೋದು, ಇದು ನಮ್ಗೆ ಹತ್ರ ಇದೆ ಅಂತೀರಾ ಇಲ್ಲ ಅಂತೀರಾ? ಅಯ್ಯೋ, ತುಂಬಾನೇ ನಮ್ದು ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ. ನನ್ ಮಗ ಫಸ್ಟ್ ಸರಿ ಹೋದ್ರೆ ಅವನಾರ ಜೀವನ ಸರಿ ಹೋಗ್ಬೋದು ಅಂತ ನಿಮಗೆ ಕಾಲ್ ಮಾಡಿರೋದು. ಅಲ್ಲ, ನೀವು ತಿಳ್ಕೊಳ್ದೇನೆ ಜೀವನ ಸರಿ ಹೋಗೋದು ಹೆಂಗಾಗತ್ತೆ ಮಗಂದು? ನೀವು ರಿಪೇರಿನೇ ಮಾಡ್ಕೊಂಡಿಲ್ಲ, ಮಗ ಹೆಂಗ್ ಸರಿ ಹೋಗ್ತಾನೆ ಅಲ್ವಾ? ಈಗ ವಿಷಯಕ್ಕೆ ಬರೋಣ. ಇದಕ್ಕೊಂದು ಪದ ಹೇಳ್ಬೇಕು ಅನ್ಸತ್ತೆ. ಹೊಟ್ಟೆಯಲ್ಲಿ ಕಸ ಅಂತ ಹೇಳ್ತಾರೆ ಇದಕ್ಕೆ ಪದ. ಏನು? ಕಫ. ಹೊಟ್ಟೆಯಲ್ಲಿ ಕಫ ಅಲ್ಲ, ಕಸ. ಗೊತ್ತು ಗುರುಜಿ. ಅಲ್ಲ, ಏನಪ್ಪ ಹಿಂಗಾಗ್ಬಿಟ್ಟು ಅಂತ ಅನ್ಕೋಬೇಡಿ. ಹೌದು ಗುರುಜಿ. ಹೊಟ್ಟೆಯಲ್ಲಿ ಕಸ ಯಾವುದು ಜಾಸ್ತಿ ಇರುತ್ತೆ ಅಂದರೆ ಸ್ವಾತಿ ನಕ್ಷತ್ರಕ್ಕಿರುತ್ತೆ. ಇನ್ನು ಮಿಕ್ಕದಕ್ಕಿರಲ್ವಾ? ಇರುತ್ತೆ, ಪರ್ಸೆಂಟೇಜ್ ಜಾಸ್ತಿ. ಹೊಟ್ಟೆ ಕೆಟ್ಟಿದೆ, ಹೊಟ್ಟೆ ಸಮಸ್ಯೆ ಇದೆ ಅಂತ ನಿಮ್ಮ ಮಗನಿಗೆ ಗೊತ್ತಿರೋದು, ನಿಮಗೆ ಗೊತ್ತಿರೋದಾಗಿದೆಯಾ? ನನಗೆ ಗೊತ್ತು. ಈಗ ಆಗಿದ್ದ ಮೇಲೆ ನೀವು ಹೊಟ್ಟೆಯಲ್ಲಿ ಕಸ ಇದೆ ಅಂದ ಮೇಲೆ ನೀವು ಇದನ್ನ ಕ್ಲೀನ್ ಮಾಡಿಸ್ಬೇಕಾ ಮಗನಿಗೆ ಹೇಳಿ ಯೋಚನೆ ಮಾಡಿ ಸ್ವಲ್ಪ. ಅವನೇನು ಕೇಳೋದೇ ಇಲ್ಲ ಗುರುಜಿ. ಅಲ್ಲ, ಕೇಳಕ್ಕೆ ಹೊಟ್ಟೆಯಲ್ಲಿ ಕಸ ಇದೆಯಲ್ಲ, ಅದಕ್ಕೆ ನಾನು ಆ ಪದ ಬಳಸಿದ್ದೀನಿ. ಹೊಟ್ಟೆಯಲ್ಲಿ ಕಸ ಇರೋರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ, ಅವರು ಅರ್ಥ ಮಾಡ್ಕೊಳ್ಳಲ್ಲ, ಬೇರೆಯವ್ರಿಗೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ.
ಹೌದು ಗುರುಜಿ, ಅದೇ ತರ. ಈಗ ವಿಷ ತುಂಬಿದ ಮೇಲೆ ಕುಡಿದ ಮನುಷ್ಯ ನ್ಯಾಯ ಅವೆಲ್ಲ ಗೊತ್ತಿಲ್ಲ ಅವನಿಗೆ ಏನು ಅನ್ಸುತ್ತೋ ಅದೇ ನಡ್ಕೊಳ್ಳೋದು. ಹೌದಾ? ಹೌದು ಗುರುಜಿ. ಆದರೆ ಹೋಗಿ ಕುಡಿತಕ್ಕಂಥ ವ್ಯಕ್ತಿ ಅದು ನಿಶಾ ಇರೋವರೆಗೆ ಇರ್ತಾನೆ. ಈ ಹೊಟ್ಟೆಯಲ್ಲಿ ಕಸ ಇದ್ದರೆ ಎಲ್ಲ ಸಮಯದಲ್ಲೂ ವಿಷಾನೇ. ಮಲಗದಾಗಲೂ ಅಷ್ಟೇ, ಊಟ ಮಾಡುವಾಗಲೂ ಅಷ್ಟೇ, ಮಾತಾಡುವಾಗಲೂ ಅಷ್ಟೇ. ಈಗ 20 ವರ್ಷ ಬೆಳೆಸಿದ್ದೀರಾ ನೀವು, ಗೊತ್ತಿಲ್ಲದೆ ನೀವು ಹಂಗೆ ಬೆಳೆದ್ರಿ, ಹೆಸರು ಅರ್ಥ ತಿಳ್ಕೊಂಡಿಲ್ಲ, ಮದುವೆ ಮಾಡ್ಕೊಂಡ್ರಿ, ಮಗು ಬೆಳೆಸಿದ್ರಿ, 20 ವರ್ಷ ಮಾಡಿದ್ರಿ, ಈಗ ಕೇಳಕ್ಕೆ ಹೊರಟಿದ್ದೀರಾ ಇವಾಗ ಗೊತ್ತಾಯಿತು ಅಂತ. ಈ ರೀತಿ ನಮ್ಮ ಭಾರತ ದೇಶದಲ್ಲಿ 80-90% ಇದ್ದಾರೆ ಅಂತ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಹೊಟ್ಟೆಯಲ್ಲಿ ಇರುವ ಕಸ ಅಂತ ಹೇಳೋದು ಯಾಕೆ ಹೇಳ್ತೀನಿ ಅಂದರೆ, ಈ ಥರನಾರೂ ಸ್ವಲ್ಪ ನಾಚಿಕೆ ಪಟ್ಕೊಳ್ಳಿ ಅಂತ. ಅಲ್ಲ, ಎಲ್ರಿಗೂ ಕಸ ಇದೆ ಅಂತಾರೆ, ಕಸ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಕಾರಣ ಪ್ರತಿಯೊಂದು ಉತ್ಪತ್ತಿಯಾಗೋದೇ ಹೊಟ್ಟೆಯಿಂದ. ನೀವೇನೇ ಕಾಯಿಲೆಗಳು ಬಂದಿರಲಿ. ಹೌದಾ ಅಲ್ವಾ? ಯೋಚನೆ ಮಾಡಿ. ಹೌದು ಗುರುಜಿ. ಪ್ರತಿಯೊಬ್ಬರಿಗೂ ಹೊಟ್ಟೆಯಲ್ಲಿ ಕಸ. ಮಕ್ಕಳಿಂದ ದೊಡ್ಡವರಾದವರೆಗೂ ಕಸ. ಆ ಕಸದಿಂದ ಎಲ್ಲ ರೋಗಗಳೂ ಬರುತ್ತೆ, ಒಂದಲ್ಲ. ಎ ಇಂದ ಝೆಡ್ವರೆಗೂ ಎಷ್ಟು ರೋಗಗಳಿದೆಯೋ ಅದಷ್ಟು ಕಸದಿಂದನೇ ಬರೋದು ಅಂತ ನಾವು ಇನ್ನೂ ತಿಳ್ಕೊಂಡಿಲ್ಲ. ಏನು ಮಾಡೋಣ? ಈಗ ನೀವು ಏನು ಮಾಡಬೇಕು ಅಂತೀರ ನಾನು ಇಷ್ಟು ಹೇಳಿದ್ಮೇಲೆ? ನೀವು ಹೇಳಿದ್ರೆ ನಾವು ಕೇಳ್ತೀವಿ ಗುರುಜಿ. ಅಲ್ಲ, ಕೇಳೋದಲ್ಲ. ನಿಮ್ಮ ಮಗನ್ನ ನೀವು ಬಗ್ಸಕ್ಕಾಗತ್ತಾ? ಬಾಪ ತಿಳ್ಕೊಳ್ಳೋಣ ಮಾಡೋಣ ಅಂತ ಬಗ್ಸಕ್ಕಾಗತ್ತಾ? ಇಲ್ಲ ಗುರುಜಿ. ಅದಕ್ಕೆ ಏನು ಮಾಡಬೇಕು ಗೊತ್ತಾ? ಸತ್ತವ್ರ ಫೋಟೋ ನಿಮ್ಮ ಮನೇಲಿ ಯಾವ್ದು ಇಟ್ಟಿದ್ದೀರಾ? ನಮ್ಮ ತಂದೆ ಫೋಟೋ ಇಟ್ಟಿದ್ದು. ಅದಕ್ಕೆ ಪೂಜೆ ಮಾಡೋರು ಯಾರು? ನಾನೇ. ಯಾಕೆ ಪೂಜೆ ಮಾಡೋದು? ಒಳ್ಳೇದು ಮಾಡಲಿ ಅಂತನಾ? ಏನೋ ನಮ್ಮ ತಂದೆ ಅಂದರೆ ನಂಗೆ ತುಂಬ ಅಭಿಮಾನ ಗುರುಜಿ, ನಾನೇ ಇಟ್ಟು ಪೂಜೆ ಮಾಡಿ. ಬೇಜಾರು ಮಾಡ್ಕೊಡಿ, ಒಂದು ಮಾತು ಹೇಳ್ತೀನಿ. ಮನೆಯಿಂದ ಹೊರಗಡೆ ತೊಗೊಂಡೋಗೋದೇ ಬೇಡ, ಎಲ್ಲರೂ ನೋಡಿ ಹಾಕೊಂಡ್ಬಿಡ್ಬೇಕು ಮನೆ ಒಳಗಡೆ. ನಮ್ಮ ಅಪ್ಪ ನನಗಿಷ್ಟ. ಇದೆಲ್ಲ ತಪ್ಪಲ್ವಾ? ಸತ್ತವರು ಬಂದು ನಿಮಗೆ ಯಾವುದೇ ಕಾರಣಕ್ಕೂ ಮೊಮ್ಮಕ್ಕಳಿಗೆ ಕಂಟಕವಾಗಿ, ಮೊಮ್ಮಕ್ಕಳಿಗೆ ದುಃಖ ಕೊಡುವಂತಹ ಆಗತ್ತೆ ನಿಮ್ಮ ಸತ್ತವರ ಫೋಟೋಯಿಂದ. ನಿಮ್ಮ ಮನೆಯಲ್ಲಿ ಸದಾ ದುಃಖ ಪ್ರಾಪ್ತಿ ಆಗಬೇಕು ಅಂದರೆ ಸತ್ತವರ ಫೋಟೋ ಯಾರಷ್ಟುವರೆಗೂ ಇಟ್ಕೊಂಡಿರ್ತೀರೋ ಅಲ್ಲಿವರೆಗೂ ಜೀವನದಲ್ಲಿ ದೇವ್ರಿಗೆ ಪೂಜೆ ಮಾಡಿರಿ. ಅಂದರೆ ಸತ್ತವ್ರಿಗೆ ಪೂಜೆ ಮಾಡ್ತೀನಿ ಅಂದರೆ ಏನು ಅರ್ಥ ಇದೆ ಇದರಲ್ಲಿ? ನಿಮ್ಮ ಅಪ್ಪ ಕಂಡ್ರು ನಿಮ್ಗೆ ಇಷ್ಟ ಅಮ್ಮ, ನಿಮ್ಮ ತಂದೆಯಿಂದ ನೀವು ಪ್ರಾರ್ಥನೆ ಮಾಡಿ, ತೊಂದರೆ ಇಲ್ಲ. ಅವ್ರಿಗೆ ಏನು ಕೊಡಬೇಕು? ವರ್ಷಕ್ಕೊಮ್ಮೆ ಒಂದು ತುತ್ತು ಅನ್ನ ಹಾಕಬೇಕು ವಿಧಿಯ ಪ್ರಕಾರವಾಗಿ. ಅದನ್ನು ಬಿಟ್ಬಿಟ್ಟು ನೀವು ಗಂಧದ ಕಡ್ಡಿ ತೊಗೊಂಡು ದೇವ್ರನ್ನ ಬಿಟ್ಬಿಟ್ಟು ಇವ್ರಿಗೆ ಮಾಡೋದು ಗಂಧದ ಕಡ್ಡಿ ತೊಗೊಂಡು ದೇವ್ರಿಗೂ ಮಾಡಿ, ದೇವ್ರಿಗೆ ಮಾಡಿ ತೊಗೊಂಬಂದು ಇವ್ರಿಗೆ ಮಾಡಿ, ಏನು ಅರ್ಥ ಇದೆ ಇದರಲ್ಲಿ? ಇವತ್ತು ನಿಮ್ಮ ಮಕ್ಕಳ ಅಭಿವೃದ್ಧಿಗೆ ಕಂಟಕ ಯಾರು? ನೀವೇನೇ. ಇವತ್ತು ನಿಮ್ಮ ಈ ಸಮಸ್ಯೆಗೆ ಕಾರಣ ಯಾರು? ನಿಮ್ಮ ತಂದೆನೇ. ಆಮೇಲೆ ಹೇಳ್ತೀರಾ ತಂದೆಗೆ ಪ್ರೀತಿ. ಎಲ್ರಿಗೂ ಪ್ರೀತಿ ಇರುತ್ತೆ. ತಂದೆ ತಾಯಿ ಸುಖ ಅನುಭವಿಸಿ ನೆಮ್ಮದಿಯಾಗಿದ್ದರೆ ಅವ್ರನ್ನ ಪಾದ ತೊಳೆದು ಅವ್ರ ಮುಂದೆ ಹೋಗೋಣ. ಅವ್ರ ಹಿಂದೆನೇ ಅವ್ರು ಏನೂ ಗೊತ್ತಿಲ್ಲದೆ ಸುಮ್ಮನೆ ಬಂದ್ಬಿಟ್ಟು ಟಾಟಾ ಮಾಡಿ ಹೋಗ್ಬಿಟ್ಟ ಮೇಲೆ ನಾವು ಅದನ್ನೇ ಹಿಡ್ಕೊಂಡು ಜೀವನ ಎಲ್ಲ ಅನುಭವಿಸ್ಬೇಕು ಅಂದರೆ ನಿಮ್ಮ ಮಗನ ಭವಿಷ್ಯ ಏನಾಯ್ತು? ಇವತ್ತು ತಾತ ಮಾಡಿದ ಕರ್ಮದ ಫಲವೇ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ ಮಕ್ಕಳು, ಗಂಡು ಮಕ್ಕಳು. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಪ್ಪನ ಹಿಸ್ಟ್ರಿ ಏನಿದೆ ಅದು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಗಂಡು ಮಗನಾಗಿದ್ದಾನೆ. ಎಷ್ಟು ಜನ ಮಕ್ಕಳಿದ್ರು ಕೂಡ ಇದು ತಂದೆ ಮಾಡಿರ್ತಕ್ಕಂತಹ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಅಪರಾಧಗಳಿದೆ. ಇದನ್ನು ತಿಳ್ಕೊಳ್ಳೋದೇನು ಅಂದರೆ ಅವರು ಅವರಪ್ಪ ಅಮ್ಮನಿಗೂ ಊಟ ಹಾಕಿಲ್ಲ, ನೀವು ಕೂಡ ಅದನ್ನು ಮಾಡ್ತಾ ಇಲ್ಲ, ಮಾಡಿಲ್ಲ. ಈಗ ನಿಮ್ಮ ಮಗನಿಗೆ ಹೊಟ್ಟೆ ಕೆಟ್ಟಿದೆ ಅಂದ ಕಾರಣ ಪ್ರತಿಯೊಬ್ಬರೂ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅನ್ನೋದೇ ಎಲ್ಲರೂ ಹೇಳ್ತಕ್ಕಂಥದ್ದೇ. ಈ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಏನಕ್ಕೆ ಬರುತ್ತೆ ಅಂದರೆ ಜನ್ಮ ಕೊಟ್ಟವರ ಋಣವನ್ನು ತೀರಿಸದೇ ಇರತಕ್ಕಂಥವರಿಗೆ ಪ್ರತಿಯೊಂದು ಕಾಯಿಲೆಯು ನಿಮ್ಮನ್ನು ಕಾಡಿಸುತ್ತೆ, ಇಡೀ ಕುಟುಂಬಕ್ಕೆ, ವಂಶ ಪೂರ್ತಿ. ಇದಕ್ಕೆ ರಿಪೇರಿ, ಪೂಜೆ ಇಲ್ಲ, ವ್ರತ ಇಲ್ಲ, ಯಾವುದೂ ಇಲ್ಲ. ಈಗ ನಿಮ್ಗೆ ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಗುರುಜಿ, ಹೇಳಿ. ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ಮಗನ ನಿಂದನೆ ಮಾಡದೆ, ನಿಮ್ಮ ಮಗನನ್ನು ಬೈದೇನೆ ನಿಮ್ಮ ಮಗನ ಕಾಲು ಕಟ್ಟೋದು ಸರಿ. ಯಾಕೆ ಅಂದರೆ ತಂದೆ ತಾಯಿ ಅಂದ ಮೇಲೆ ಅವ್ನು ನಿಮ್ಮ ಕಾಲು ಇಟ್ಕೊಳ್ಳಿ, ನೀವು ಅವನ ಕಾಲು ಇಟ್ಕೊಳ್ಳಿ ಸರಿ ಮಾಡೋಕ್ಕೆ. ಅಪ್ಪ ನಮಗೆ ತಪ್ಪಾಗಿದೆ, ಗೊತ್ತಿಲ್ಲಪ್ಪ, ನಾವು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳಿ ನೀವು ಗಂಡ ಹೆಂಡತಿ ಡಿಸೈಡ್ ಮಾಡಿ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಅವನಿಗೇನು ಬುದ್ಧಿ ಹೇಳಿದೆ, ಅವನಿಗೇನು ಮಾತಾಡಿಸ್ದೆ ಬಿಟ್ಬಿಡಿ ಅವನ್ನ ಫ್ರೀಯಾಗಿ. ನೀವಿಬ್ಬರು ಮನೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಆವಾಗ ಹತ್ರ ಬರ್ತಾನೆ, ಅಮ್ಮ ಏನು ಚೇಂಜ್ ಆಗಿಬಿಟ್ಟೆ ನೀನು ಅಂತ. ಆಗ ನೋಡಿ ಅವನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇದಷ್ಟು ಸುಲಭ ಅಲ್ಲ. ಮೊದಲು ನೀವು ಆಗಿರೋ ತಪ್ಪಿಗೆ ನಿಮ್ಮ ಅಪ್ಪನ ಫೋಟೋ ತೆಗೆದಿರಿಸ್ತೀನಿ, ಫೋಟೋ ಎಲ್ಲರೂ ಬೇರೆ ಕಡೆ ಅಂದರೆ ಕೆಲಸ ಮಾಡಿ. ನಮ್ಮ ಅಪ್ಪನಿಲ್ಲದೆ ಪ್ರಪಂಚ ಇಲ್ಲ ಅಂದರೆ ದಯವಿಟ್ಟು ಏನು ಮಾಡಬೇಡಿ, ಕರೆ ಮಾಡಿದ್ದೆ ಸಾಕು ಅಂತ ಸುಮ್ಮನಿದ್ಬಿಡಿ. ಭಾನುವಾರ ದಿನ ಫೋಟೋ ತೆಗಿಬೇಕು. ಭಾನುವಾರ ದಿನ ಈಗಲೇ ತೆಗೆದುಬಿಡಬೇಡಿ. ಭಾನುವಾರ ದಿನ ಫೋಟೋ ತೆಗಿಬೇಕು. ತೆಗೆದು ಎಲ್ಲರೂ ಉಲ್ಟಾ ಮಾಡಿ ಬೀರುನಲ್ಲೋ ಎಲ್ಲೋ ಇಟ್ಕೊಳ್ಳಿ. ನಿಮಗೆ ಬೇಕಾದ ವರ್ಷಕ್ಕೊಂದ್ಸಲ ತೆಗೆದು ದೊಡ್ಡದು ತೋಮಾಲೆ ಕಟ್ಟಿಸಿ, ಅವತ್ತೆಲ್ಲ ದೇವ್ರಿಗೆ ರಜಾ, ಇವರಿಗೆ ಫುಲ್ಲು ಟ್ರೀಟ್ಮೆಂಟ್. ಮನೆ ತುಂಬ ಲೈಟ್ ಹಾಕ್ಸಿ, ಫೋಟೋ ತುಂಬ ಲೈಟ್ ಹಾಕ್ಸಿ, ದಪ್ಪ ಹಾರ ಹಾಕ್ಸಿ. ಅವತ್ತು ದೇವ್ರನ್ನ ಮರ್ತುಬಿಡಿ ಅವತ್ತೊಂದಿನ.
ಅವ್ರಿಗೋಸ್ಕರ ಮಾಡಿ. ಈ ಥರದ ಅಭ್ಯಾಸಗಳನ್ನ ನಮ್ಮ ಜನ ಹೇಳ್ಕೊಂಡ್ರೆ ಮಕ್ಕಳ ಬಗ್ಗೆ ಯಾಕ್ರಿ ಪ್ರಸ್ತಾಪಿಸ್ಬೇಕು? ದಯವಿಟ್ಟು ನೀವು ಮಾಡಬೇಕಾದ ಕೆಲಸ ಇಷ್ಟೇ. ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು 5 ದಿನ ಸೇವೆ ಮಾಡಿ. ಏನಾದ್ರು ರಂಗೋಲಿ ಹಾಕೋದೋ, ಬಾಗಿಲು ತೊಳೆಯೋದೋ, ಕ್ಲೀನ್ ಮಾಡೋದು ಮಾಡಿದ್ರೆ ನಿಮಗೆ ದಾರಿ ಸಿಗಬಹುದು, ನಿಮ್ಮ ಮಗ ಬಗ್ಗಬಹುದು. ಇಲ್ಲ ನೇರ ಹೋಗ್ತೀನಿ ಅಂದರೆ ಇನ್ನು 10 ವರ್ಷ ಆದರೂ ನೀವು ಯಾರನ್ನೂ ಬಂದು ಭೇಟಿ ಮಾಡೋಕ್ಕಾಗಲ್ಲ, ನನ್ನನ್ನು ಭೇಟಿ ಮಾಡೋಕ್ಕಾಗಲ್ಲ. ಅದೃಷ್ಟವಶಾತ್ ನಿಮಗೆ ಇವತ್ತು ಕರೆ ಸಿಕ್ಕಿದೆ, ಪುಣ್ಯ ಮಾಡಿದ್ರಿ. ಶುಕ್ರವಾರ ಒಳ್ಳೆಯದಾಗಲಿ, ಯೋಚನೆ ಮಾಡೋದನ್ನು ಬಿಟ್ಟು ರಿಪೇರಿ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಮಲಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕಮಲಮ್ಮ ಅವರೇ. ನಮಸ್ಕಾರ ಮೇಡಮ್. ಕಮಲಮ್ಮ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಇಲ್ಲ, ಸುಶೀಲಮ್ಮ ಅಂತ ಮೇಡಮ್. ಏನು? ಸುಶೀಲಮ್ಮ ಅಂತ ಮೇಡಮ್. ಸುಶೀಲಮ್ಮನ, ಓಕೆ, ರೈಟ್. ಹೌದು ಯಾರ ಮೇಡಮ್. ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ನಮ್ಮ ಸುಶೀಲಮ್ಮ ಬಗ್ಗೆ ಅವರೇ? ಹೇಳ್ಬೇಕಾಗಿತ್ತು ಮೇಡಮ್. ಓಕೆ, ನಕ್ಷತ್ರ ತಿಳಿಸ್ತೀರಾ? ಇದು ಪುಷ್ಯ ನಕ್ಷತ್ರ ಮೇಡಮ್. ಓಕೆ, ಗುರುಗಳಿದ್ದಾರೆ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ ಹೇಳಿ. ಮಗನ ಮಗಳ? ನಂದೇ ಪುಷ್ಯ ನಕ್ಷತ್ರ. ಸುಶೀಲ ಯಾಕೆ ಬಂತು ಮತ್ತೆ? ಅಮ್ಮ ಇಟ್ಬಿಟ್ಟಿದ್ದಾರೆ ಗುರುಗಳೇ. ದೊಡ್ಡವ್ರು ಇಟ್ಬಿಟ್ರಾ? ಹ್ಮ್. ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ ಒಂದು 27 ವರ್ಷ ಆಯ್ತು ಗುರುಗಳೇ. 27 ವರ್ಷ. ಹ್ಮ್. ಓಕೆ, ಮಾಂಗಲ್ಯ ಸರ ಎಷ್ಟು ಸಲ ಬದಲಾವಣೆ ಮಾಡ್ಕೊಂಡ್ರಿ? ಅದು ನಮ್ಮ ಯಜಮಾನ್ರು ತೀರೋಗಿದ್ದಾರೆ. ಅದು ಹೋಗ್ಲಿ, ಇದ್ದಾಗಲೇ ಎಷ್ಟು ಸಲ ಮಾಡ್ಕೊಂಡ್ರಿ? ಇದ್ದಾಗಲೇ ನಿಮ್ಮ ಯಜಮಾನ್ ಇದ್ದಾಗಲೇ? ಇದ್ದಾಗ್ಲೇನೆ ಅವಾಗ ಚೇಂಜ್ ಮಾಡ್ಕೊಂತ ಇದ್ದೆ ಗುರು. ಆದ್ರೂ ನೀವು ಬುದ್ಧಿ ಕಲಿದೆ ನಿಮ್ಮ ಯಜಮಾನನ ಕಳ್ಕೊಂಡ್ರಲ್ಲ ಅಂತ ಬೇಜಾರಾಗ್ತಾ ಇದೆ. ಅಮ್ಮ, ಪುಷ್ಯ ನಕ್ಷತ್ರದಲ್ಲಿ ಒಂದು ಮಗು ಹುಟ್ಟಿದೆ ಅಂದರೆ ವಂಶದಲ್ಲಿ ದಾಂಪತ್ಯ ಬಿಗಿ ಇಲ್ಲ, ಮಾಂಗಲ್ಯ ಬಿಗಿ ಇಲ್ಲ. ಅಂದರೆ ಹೋಗ್ಬಿಡ್ಬೇಕು ಪ್ರಪಂಚ ಬಿಟ್ಟು ಅಂತಲ್ಲ. ಗಂಡ ಹೆಂಡತಿ ದೂರ ಆಗ್ಬೋದು, ಇದ್ದು ಇಲ್ದಂಗೆ ಇರ್ಬೋದು, ಅಥವಾ ಹೋಗೇ ಬಿಡಬಹುದು. ಇದನ್ನು ಆದರೂ ಭಗವಂತ ನಿಮ್ಗೊಂದು ಸಂದೇಶ ಕೊಟ್ಟ. ಮಾಂಗಲ್ಯ ಪದೇ ಕಟ್ಟಾಗೋದು, ಬೀಳೋದು, ಸೌದೋಗೋದು ಇದೆಲ್ಲ ಮಾಡ್ತಿದ್ರು. ನೀವು ಅದನ್ನು ಹಂಗೆ ಇಟ್ಕೊಂಡು ಬಂದು ಈಗ ಯಜಮಾನ್ರಿಲ್ಲ ಅಂತ ಹೇಳ್ತೀರಾ. ಎಂಥ ಕಥೆ ಹೇಳಿ ಲೆಕ್ಕ ಹಾಕಿ. ಈಗ ಅರ್ಥ ಆಯ್ತಾ ತಿಳ್ಕೊಂಡೆ ಅಂತ? ಅಮ್ಮ, ಹಿರಿ ಹೆಂಡತಿ ಕಟ್ಟಿದ್ರಂತೆ ಆ ಮಾಂಗಲ್ಯ. ಅವ್ರು ತೀರೋದ್ಮೇಲೆ ನನ್ನ ಮಾಡ್ಕೊಂಡ್ರೆ ಅದೇ ಮಾಂಗಲ್ಯ ನನಗೂ ಕಟ್ಬಿಟ್ಟಿದ್ದಾರೆ. ಸೂಪರ್. ನಿಜವಾಗ್ಲೂ ಪ್ರತಿಯೊಬ್ಬರು ಕೇಳಿಸ್ಕೋಬೇಕು. ಏನು ಮಾಂಗಲ್ಯ ಚೇಂಜ್ ಮಾಡೋದೇ ಬೇಡ, ಆದರೂ ಅದೇ ಥರ ಇರಲಿ ಅಂತ ಕಟ್ಬಿಟ್ರು. ಹೋಗಲಿ, ಆಯಿತು, ಏನೂ ಮಾಡೋಕ್ಕಾಗಲ್ಲ. ಮಾಂಗಲ್ಯ ಕಟ್ತೋರೇ ಇಲ್ಲ. ಈಗ ನೀವು ಮಾಡಿದ ಉದ್ದೇಶ ಏನಕ್ಕೆ? ಅದೇ ಆರೋಗ್ಯ ಬಗ್ಗೆ ಕೇಳೋಣ ಗುರುಗಳೇ. ಮಾಂಗಲ್ಯ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಹಾಗೆ ಇದೆ ಮನೆಯಲ್ಲಿ. ಯಾಕೆ ಇಟ್ಕೊಂಡ್ರಿ ಮನೇಲಿ ಹಾಗೆ? ಅದು ಇವಾಗ ಸ್ವಲ್ಪ ದಿವಸ ತೆಗೆದಿಟ್ಟೆ ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ. ಅದು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗುರುಗಳೇ. ನಿಮ್ಮ ತಂದೆ ತಾಯಿ ಇಲ್ವಾ? ತಂದೆ ತಾಯಿ ಇದ್ದಾರೆ ಗುರುಗಳೇ. ಅವ್ರಿಗೂ ಇದ್ರ ಬಗ್ಗೆ ಗೊತ್ತಿಲ್ವಾ? ಮಾಂಗಲ್ಯ ಮನೇಲಿ ಇಟ್ಕೋಬೇಕಾ ಬೇಡವಾ ಅಂತ ಗೊತ್ತಿಲ್ವಾ? ಅವ್ರಿಗೂ ಗೊತ್ತಿಲ್ಲ. ಅಮ್ಮ ಸ್ವಲ್ಪ ದೊಡ್ಡ ಥರ. ಪೆದ್ದು? ಸ್ವಲ್ಪ ದೊಡ್ಡ ಥರ. ಈಗ ನೀವು ವಾಸ ಮಾಡೋ ಮೇಲೆ ಎಷ್ಟು ವರ್ಷದ್ದು? 5 ವರ್ಷದ್ದು ಗುರುಗಳೇ. ಕಟ್ಸಿದ್ದಾ? ಇಲ್ಲ, ಲೀಸ್ಗಿದ್ದೀವಿ ಗುರುಗಳೇ. ಓಕೆ, ಸೈಟ್ ಇದೆಯಾ ನಿಮ್ಮ ಯಜಮಾನ್ರ ಹೆಸರಲ್ಲಿ, ನಿಮ್ಮ ಹೆಸರಲ್ಲಿ? ಮನೆ ಇದೆ, ಮತ್ತೆ ಹೊಲ ಇದೆ ಗುರುಗಳೇ. ಅಲ್ಲ, ಮನೆ ಎಲ್ಲಿದೆ? ಊರಲ್ಲಿದೆ, ಸಾತ್ನೂರಲ್ಲಿ. ಯಾರಿದ್ದಾರೆ ಅವರು? ನಮ್ಮ ಅತ್ತೆ ಇದ್ದಾರೆ ಆ ಮನೆಯಲ್ಲಿ. ನಿಮ್ಮ ಅಕ್ಕ ನಿಮ್ಮ ಭಾವ ಇಬ್ರು ಇದ್ದಾರಾ? ಇಲ್ಲ, ನಮ್ಮ ಅತ್ತೆ ಮಾತ್ರ ಇದ್ದಾರೆ. ನಮ್ಮ ಮಾವ ತೀರೋದ್ರು. ಈಗ ಸ್ವಲ್ಪ ಯೋಚನೆ ಮಾಡಿ, ಇದು ಎಷ್ಟು ಕರೆಕ್ಟಾಗಿ ಡಿಸ್ಕನೆಕ್ಟ್ ಆಗ್ತಾ ಇದೆ ಅಂತ ನಿಮ್ಗೆ ಇನ್ನೂ ಯಾರಿಗೂ ಅರ್ಥ ಆಗಿಲ್ಲ ನಿಮ್ಮ ಕುಟುಂಬದವ್ರಿಗೆ? ಗೊತ್ತಾಗ್ತಾ ಇಲ್ಲ ಗುರುಗಳೇ. ಅಂದರೆ ಆಗೋದಾಗಲಿ ಅಂತನಾ? ನೀವೇ ಒಂದು ದಾರಿ ಮಾಡಿದ್ರೆ ಹೇಳಿ ಗುರುಗಳೇ. ಅಲ್ಲ, ದಾರಿ ಮಾಡೋದು ಸರಿಯಪ್ಪ. ನೀವು ತಪ್ಪನ್ನೇ ಸರಿ ಮಾಡ್ಕೊಳ್ಳಿಲ್ಲ, ನಾನೇನು ದಾರಿ ಮಾಡೋಕ್ಕಾಗತ್ತೆ? ನಮ್ಮ ಮನೆಯಲ್ಲಿ ಒಬ್ಬರಿಗಾದರೆ ಸರಿ. ಇದೇನಿದು ಕುಟುಂಬದಲ್ಲಿ ಈ ಥರ ಎಲ್ಲ ಆ ಕಡೆ ಈ ಕಡೆ ಹಿಂಗೆ ಹೋಗ್ತಾ ಇದೆಯಲ್ಲ, ಒಂದೊಂದೊಂದು ಕಳ್ಕೊತಾ ಇದೆಯಲ್ಲ ವಿಕೆಟ್ಗಳು, ಯಾಕೆ ಹಿಂಗೆ ಆಗಬೇಕು ಅಂತ ತೀರ್ಮಾನ ತಗೊಳ್ಳೋದು ಬೇಡವಾ? ನಂಬಿಕೆ ಇಲ್ವಾ ನಿಮಗೆ? ಟೈಮ್ ಇಲ್ವಾ? ನಂಬಿಕೆ ಇದೆ ಗುರುಗಳೇ. ಯಾಕೆ ತಿಳ್ಕೊಳ್ಳಿಲ್ಲ? ಯಾರು ಸರಿಯಾಗಿ ಹೇಳಲಿಲ್ಲ ಅಂತ? ಹೌದು ಗುರುಗಳೇ. ಅದನ್ನೇ ಹೇಳೋದು ಎಲ್ರೂ. ನಿಮ್ಮ ಥರ ಯಾರು ಹೇಳಲಿಲ್ಲ ಅನ್ಬಿಡೋದು ಒಂದೇ ಸಲ ಓದ್ಸಲಾಗಿ ಹೋದಾಯ್ತು. ಯಾವತ್ತೂ ತಿಳ್ಕೊಳ್ಳಿ, ಕರ್ಮಾನುಸಾರ ಅಂತ ಹೇಳ್ತೀವಿ ನಾವು. ಕರ್ಮ ಅಂದರೆ ಏನು ಅಂದರೆ ಕರ್ತವ್ಯವನ್ನು ಲೋಪ ಮಾಡೋದೇ ಕರ್ಮ. ಯಾವುದೋ ಜನ್ಮದಲ್ಲಿ ಏನೋ ಮಾಡಿಬಿಟ್ಟಿದ್ದೀನಿ ಅಂತ ಸೋಮಾರಿಗಳು ಹೇಳ್ತಾರಲ್ಲ, ಅದಲ್ಲ ಕರ್ಮ. ನಾವು ಮನುಷ್ಯ ಅಂತ ಹುಟ್ಟಿದ ಮೇಲೆ ಬೆಳಿಗ್ಗೆ ಎದ್ದರೆ ರಾತ್ರಿ ಮಲಗಿದ್ರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇರ್ತಕ್ಕಂಥದ್ದೇ ಕರ್ಮ. ಇನ್ನೇನು ದೂರ ಹೋಗೋದು ಬೇಡ. ಯಾವುದೋ ಜನ್ಮದ ಬಂದೆ, ಅಲ್ಲಿ ಬಂದೈತೆ ಇಲ್ಲಿ ಬಂದೈತೆ ಅಲ್ಲ. ಬೆಳಿಗ್ಗೆ ಏಳೋ ಅಭ್ಯಾಸ ಗೊತ್ತಿಲ್ಲ, ರಾತ್ರಿ ಮಲಗೋ ಅಭ್ಯಾಸ ಗೊತ್ತಿಲ್ಲ. ಈ ಸತ್ಯ ತಿಳ್ಕೊಳ್ದೆ ನಾವು ಬದುಕ್ತಾ ಇದ್ದೀವಿ. ಆಮೇಲೆ ಎದ್ಬಿಟ್ಟು ಯಾರ್ದೋ ಕರ್ಮ, ನಂದೇನೋ ಕರ್ಮ ತಲೆ ಕೆಚ್ಕೊಳ್ಳೋದು. ಎಂಥ ಇದು ಅಸಭ್ಯವಾದ ವಿಚಾರ. ಲೆಕ್ಕ ಹಾಕ್ಕೊಳ್ಳಿ. ಜನ ಪರಿವರ್ತನೆ ಆಗಬೇಕು, ಬದಲಾವಣೆ ಆಗೋದಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನಕ್ಕೆ ಏನು ಮಾಡಬೇಕು ಅಂದರೆ ಕರ್ತವ್ಯವನ್ನು ಯಾವುದೇ ಕಾರಣಕ್ಕೂ ತಪ್ಪದೇ ಮಾಡಬೇಕು. ನೋಡಿ, ಒಂದು ಮಾಂಗಲ್ಯ ಯಾವ ಕಾರಣಕ್ಕೂ ವಾಸದ ಮನೇಲಿ ಇಟ್ಕೋಬಾರ್ದು.
ಈಗ ಹಾಗಂತ ಹೆದರ್ಕೊಳ್ಳೋದಲ್ಲ. ಈ ಮಾಂಗಲ್ಯ ದೋಷ ನಮ್ಮ ಕಾಲಕ್ಕೆ ಮುಗಿದೋಗ್ಲಿ, ಇನ್ನು ಮುಂದೆ ಬರುವ ಮಕ್ಕಳಿಗೆ, ನಾಳೆ ನಿಮಗೆ ಮಗ ಮಗಳು ಯಾರೇ ಇರಲಿ ಅವ್ರಿಗೂ ಈ ಸಾಲ ತೀರಿಸ್ಬೇಕು, ನಾವು ತೀರಿಸ್ಬಿಡೋಣ ಈಗಲೇ ಅನ್ನೋದೇ ಆದರೆ ಆ ಮಾಂಗಲ್ಯವನ್ನು ಇವತ್ತು ಶುಕ್ರವಾರ ಅದ್ರ ಬಗ್ಗೆ ದಯವಿಟ್ಟು ಮಾತಾಡಬಾರ್ದು. ನೀವು ತಿಳ್ಕೊಳ್ಳೋದೇ ಆದರೆ ಅದನ್ನು ಏನು ಮಾಡಬೇಕು, ಯಾವ ರೀತಿ ಅದನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅದನ್ನು ಎಲ್ಲಿಗೆ ವಿಸರ್ಜನೆ ಮಾಡಿ ಕೊಡಬೇಕು, ಅದರಿಂದ ನಾವೇನು ಪಡ್ಕೋಬೇಕು ಅದನ್ನು ಕ್ರಮ ಇದೆ. ಅದನ್ನು ತಿಳ್ಕೊಳ್ಳೋದೇ ಆದರೆ ಬರೋದಕ್ಕೆ ಪ್ರಯತ್ನ ಮಾಡಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನೀವು ಏನೇ ಕಾರಣಕ್ಕೂ ಮೊದಲು ಅದನ್ನು ಮನೆಯಲ್ಲಿ ಇಡತಕ್ಕಂಥದ್ದು ತಪ್ಪಾಗತ್ತೆ. ಆಮೇಲೆ ಎರಡನೇ ವಿಷಯ ಏನಪ್ಪ ಅಂದರೆ, ನೀವು ಆದಷ್ಟು ಮಟ್ಟಕ್ಕೂ ನಮ್ಮ ಮನೆ ಹಿಂದಿಂದ ಏನು ಮಾಡ್ಕೊಂಡು ಬಂದವರು ಅದಷ್ಟೇ ಸರಿ ಅಂತ ತಿಳ್ಕೊಳ್ಳೋದನ್ನ ದಯವಿಟ್ಟು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಜೀವನ ಮುಂದೆ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ನೀವು ಎಲ್ಲವೂ ಇದ್ದು ಇಲ್ಲದಂಗೆ ಬದುಕಬೇಕಾಗತ್ತೆ. ಇದಕ್ಕೆ ಕಾರಣ ನಿಮ್ಮ ತಂದೆ ಮನೆಯಲ್ಲಿ ಬೇಕಾದಷ್ಟು ವಿಚಾರಗಳಿದೆ. ಅದಕ್ಕೆ ನಿಮ್ಮ ಮಗಳ ಮೂಲಕವಾಗಿ ಕುಂಡಲಿಗಳಿದ್ದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ, ಯೋಚನೆ ಮಾಡಬೇಡಿ. ಮೊದಲು ಮಾಂಗಲ್ಯವನ್ನು ಮನೇಲಿಡ್ತಕ್ಕಂಥ ತಪ್ಪಾಗತ್ತೆ. ಅದನ್ನು ಬಿಟ್ಟು ಅದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಖಂಡಿತ ವೀಕ್ಷಕರೇ, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಖಂಡಿತವಾಗ್ಲೂ ಗುರುಜಿ ಉತ್ತರವನ್ನು ಕೊಡ್ತಾರೆ. ಶ್ರೀದೇವಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀದೇವಿ ಅವರೇ. ನಮಸ್ಕಾರ ಮೇಡಮ್. ಶ್ರೀದೇವಿ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ಮಗಳ ಹೆಸರು, ನಕ್ಷತ್ರ ತಿಳಿಸಿ. ಸಹನಾ ನಾಯಕ್ ಅಂತ ನಕ್ಷತ್ರ, ಕೃತಿಕಾ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ. ಯಾರು ಮಗಳ? ಹ್ಞೂ ಗುರುಗಳೇ. ಎಷ್ಟು ವಯಸ್ಸು? 27 ವರ್ಷ ಗುರುಗಳು. ಏನು ಮಾಡ್ತಿದ್ದಾಳೆ? ಅವಳು ಈಗ ಜಾಬಿಗೆ ಹೋಗ್ತಾ ಇದ್ದಾಳೆ ಗುರುಗಳೇ, SBI ಬ್ಯಾಂಕ್ ಅಲ್ಲಿ. ಏನು ಆಗ್ಬೇಕಿತ್ತು ಇವಾಗ? ಅವಳಿಗೆ ಮದುವೆ ಬಗ್ಗೆ ಇದು ಮಾಡ್ತಿದ್ವಿ ಗುರುಗಳೇ, ಅವಳು ಒಪ್ತಾ ಇಲ್ಲ. ಓಕೆ, ನಿಮ್ಮ ಯಜಮಾನ್ರು ಏನು ಮಾಡೋದು? ಅವ್ರು ವ್ಯವಸಾಯ ಮಾಡ್ತಾರೆ ಗುರುಗಳೇ. ವ್ಯವಸಾಯ? ಹೌದು ಗುರುಗಳೇ. ಅವಳಿಗೆ ಕಾಲಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ, ಸೊ ನೋವು ಬರುತ್ತೆ, ಜೋಮ್ ಹಿಡಿಯುತ್ತೆ, ಈ ಥರತಕ್ಕಂಥ ಸನ್ನಿವೇಶ ಯಾವಾಗ ಹೇಳಿದ್ದಾಳೆ? ಹೇಳ್ತಾ ಇರ್ತಾರೆ ಗುರುಗಳು ಅವಳು. ಇದನ್ನು ನೀವು ಸರಿ ಮಾಡಬೇಕು ಅಂತನಾ, ಏನೂ ಆಗಲ್ಲ ಬಿಡವ ಮುಂದಕ್ಕೆ ಸರೋಯ್ತದೆ ಅಂತಾರ? ಏನು ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಗುರುಗಳೇ, ಸರಿ ಮಾಡ್ಬೇಕು ಅಂತಾನೆ ನಾನು ಬಹಳ ಪ್ರಯತ್ನ ಮಾಡ್ತಿದ್ದೀನಿ ಗುರುಗಳೇ. ಏನು ಪ್ರಯತ್ನ ಮಾಡ್ತೀರಾ? ಸರಿ ಮಾಡೋದು ಪ್ರಯತ್ನ ಅಂದರೆ ಹೇಗೆ, ಯಾವ ಥರ? ಸುಮಾರು ಎಲ್ಲ ಕಡೆ ಹೋಗಿ ಬಂದೆ ಗುರುಗಳೇ, ಕೇಳಿದ್ರೆ ಅವರು ಏನು ಹೇಳೋದೇ ಇಲ್ಲ. ಒಂದು ನಿಮಿಷ. ಎಲ್ಲ ಕಡೆ ಅಂದರೆ ಯಾವ್ದಕ್ಕೆ ಹೋಗಿದ್ರಿ? ಮೆಡಿಕಲ್ಗೆ ಹೋಗಿದ್ರಾ, ದೇವಸ್ಥಾನಕ್ಕೆ ಹೋಗಿದ್ರಾ, ಏನು? ಇಲ್ಲ ಗುರುಗಳೇ, ಶಾಸ್ತ್ರ ಕೇಳೋದಕ್ಕೆ ದೇವಸ್ಥಾನಕ್ಕೂ ಹೋಗಿದ್ದೀನಿ, ಮನೇಲಿ ಪೂಜೆನೂ ಮಾಡಿದ್ದೀನಿ. ಅಲ್ಲ, ಕಾಲು ನೋವಿಗೆ ಶಾಸ್ತ್ರ ಕೇಳಿದ್ದೀನಿ ಅಂತಂದರೆ ಏನು ಹೇಳೋಣ? ದೇವಸ್ಥಾನಕ್ಕೆ ಹೋದ್ರೆ ಏನಾಗುತ್ತೆ? ದೇವಸ್ಥಾನ ಮನಸ್ಸಿದ್ರೂ ಹೋಗಲ್ಲ. ಹಾಂ, ಯಾವ ಊರು ನಿಮ್ಮದು ಗುರುಗಳೇ? ಯಾವ ಊರು ನಿಮ್ಮದು? ಚಿತ್ರದುರ್ಗ ಗುರುಗಳೇ. ಓಕೆ, ಮನೆ ಎಷ್ಟು ವರ್ಷದ್ದು? 12 ವರ್ಷದ ಗುರುಗಳೇ. ಕಟ್ಸಿದ್ದಾ? ಹೌದು ಗುರುಗಳೇ. ಯಾವ ದಿಕ್ಕಿನ ರಸ್ತೆ? ಪೂರ್ವ ದಿಕ್ಕಿನ ರಸ್ತೆ. ಬಾಗಿಲು ಪೂರ್ವಕ್ಕೆ ಇದೆ ಗುರುಗಳೇ. ಎಷ್ಟು ಫ್ಲೋರ್ ಕಟ್ಟಿದ್ದೀರಾ ಮನೆ? ಒಂದೇ ಫ್ಲೋರಾ? ಇಲ್ಲ ಗುರುಗಳೇ, 2 ಫ್ಲೋರ್ ಇದೆ. ಮೆಟ್ಲೆಲ್ಲ ಹಾಕಿದ್ದೀರಾ? ಅಡುಗೆ ಮನೆಯಲ್ಲ ಹಾಕಿದ್ದೀರಾ? ಹೌದು ಗುರುಗಳೇ. ಯಾವ್ದು ಪ್ಲಾನ್ ಇದು? ಮೇಸ್ರಿದಾ, ಪುರೋಹಿತರದ, ನಿಮ್ದಾ, ನಿಮ್ಮ ಯಜಮಾನ್ರದ? ಮೇಸ್ರಿದು ಗುರುಗಳೇ. ಗಂಡು ಮಕ್ಳು ಎಷ್ಟಿದ್ದಾರೆ ನಿಮಗೆ? 2 ಹೆಣ್ಮಕ್ಳು ಗುರುಗಳೇ. ಗಂಡು 1. ಎಷ್ಟು ವಯಸ್ಸು ಅವನಿಗೆ? ಅವನಿಗೆ 22 ವರ್ಷ. ಏನು ಹೆಸರಿಟ್ಟಿದ್ದೀರಾ? ಆದರ್ಶ ಆರ್ ನಾಯಕ್ ಅಂತ ಗುರುಗಳೇ. ಓಕೆ, ಅವ್ನು ಹೇಳ್ದಂಗೆ ನೀವು ಕೇಳ್ಬೇಕಾ, ನೀವು ಹೇಳ್ದಂಗೆ ಅವ್ನು ಕೇಳ್ತಾನ? ಇಲ್ಲ ಗುರುಗಳೇ, ಕೇಳ್ತಾನ? ಅಲ್ಲ, ಮನೆಗೆ ಕರೆಕ್ಟ್ ಟೈಮ್ಗೆ ಬರ್ತಾನ? ಕರೆಕ್ಟಾಗಿ ಹೇಳ್ದಂಗೆ, ನೀವು ಹೇಳ್ದಂಗೆ ಅವ್ನ ಮನೆಗೆ ಟೈಮ್ ಸರಿಗೆ ಕರೆಕ್ಟಾಗಿ ಬರ್ತಾನ? ಮೊದಲೆಲ್ಲ ಇದು ಮಾಡಿ ಗುರುಗಳೇ, ಈಗ ಸ್ವಲ್ಪ ಪರವಾಗಿಲ್ಲ ಗುರುಗಳೇ. ಓಕೆ, ಇದನ್ನು ಯಾಕೆ ಹೇಳಿದೆ ಅಂದರೆ, ಗಂಡಸರಿಗೆ ಇರ್ತಕ್ಕಂತಹ ಲೆಕ್ಕಾಚಾರ, ನಿಮ್ಮ ಯಜಮಾನರು ಪ್ಲಸ್ ನಿಮ್ಮ ಮಗ ಗುರುಗಳೇ, ಇವರಿಬ್ರು ತಲೆಗೆ ಹಾಕೊಳ್ಳಲ್ಲ ಯಾವುದನ್ನು ಅಂತ. ಅದು ನಿಮ್ಮ ಮನ್ಸಿಗೆ ಬಂದಿದೆಯಾ? ಏನು ಹೇಳಿದ್ರು ಸರಿಗೆ ತಲೆಗೆ ಹಾಕೊಳ್ಳಲ್ಲ ಅಂತ ಅನಿಸಿದ್ಯಾ ನಿಮಗೆ? ಹೌದು ಗುರುಗಳೇ, ಅನಿಸಿದೆ. ಈಗ ನಿಮ್ಮ ಮೆಟ್ಲಲ್ಲಿ ಹಾಕಿದ್ರೆ ನಿಮಗೆ ಗಂಡಸರು ಅಂತಕ್ಕಂಥದ್ದು, ನಾಳೆ ನಿಮ್ಮ ಮಗಳಿಗೆ ಮದುವೆ ಬರ್ತಕ್ಕಂಥ ಹಳಿಯ ಕೂಡ ಗಂಡಸೆ. ಹೌದು ಗುರುಗಳೇ. ಗಂಡಸರಿಗೆ ನಿಮ್ಮ ಮನೇಲಿ ಜಾಗ ಇಲ್ಲ ಅಂದರೆ ಮದುವೆ ಹೆಂಗಾಗತ್ತೆ? ಮದುವೆ ಆದರೆ ಗಂಡ ಹೆಂಡತಿ ಜೊತೆಲಿ ಹೆಂಗಿರ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕಲ್ಲ? ಹೌದು ಗುರುಗಳೇ. ಓಕೆ, ಎರಡನೇ ವಿಷಯಕ್ಕೆ ಬರ್ತೀನಿ. ನಿಮ್ಮ ಮಗಳಿಗೆ ಪೂಜೆ ಪುನಸ್ಕಾರ ಅಂತಕ್ಕಂಥದ್ದು, ದೇವ್ರ ಹತ್ರ ದೀಪ ಹಚ್ಚೋದು ಮಾಡೋದು ಅಭ್ಯಾಸ ಯಾವಾಗ? ವರ್ಷಕ್ಕೊಂದ್ಸಲನಾ, ವಾರಕ್ಕೊಂದ್ಸಲನಾ, ಅಥವಾ ಇಲ್ವೇ ಇಲ್ವಾ? ಅವಳಿಗೆ ಮನಸ್ಸಲ್ಲಿ ಇರುತ್ತೆ ಗುರುಗಳೇ, ಆದ್ರೆ ಮಾಡಲ್ಲ ಗುರುಗಳೇ. ಯಾರು ಒಪ್ಕೊಳ್ಳೋದು? ಮನಸ್ಸಲ್ಲಿರುತ್ತೆ ಮಾಡಲ್ಲ ಅಂದರೆ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಪ್ಪ ನೀವು. ಅಲ್ಲ, ಮದುವೆ ಆಗಬೇಕು ಅಂದರೆ ಅವಳಿಗೆ ದೇವ್ರ ಬಗ್ಗೆ ಇಷ್ಟನೇ ಇಲ್ಲ ಅಂದರೆ ದೇವ್ರು ಮಾಡಿದ್ರೆ ಮದುವೆ ಆಗುತ್ತೆ ಅಂತ ಅಲ್ಲ. ಅವಳಿಗೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲ. ಯಾಕೆ ಅಂದರೆ ದೇಹದಲ್ಲಿ ಒಂದಲ್ಲ ಎರಡಲ್ಲ. ಕಣ್ಣಿನ ವಿಷಯಕ್ಕೆ ತಗೊಳ್ಳಿ,
ಹಲ್ಲಿನ ವಿಷಯಕ್ಕೆ ತಗೊಳ್ಳಿ, ತಲೆ ಮೆದುಳು ವಿಷಯಕ್ಕೆ ತಗೊಳ್ಳಿ, ಕಿವಿ ವಿಷಯಕ್ಕೆ ತಗೊಳ್ಳಿ, ಕಾಲಿನ ವಿಷಯಕ್ಕೆ ತಗೊಳ್ಳಿ, ಎಲ್ಲದೂ ಡ್ಯಾಮೇಜ್ ಆಗಿ ಆ ಹುಡುಗಿಗೆ ಏನು ರೀ ಮದುವೆ ಮಾಡ್ತೀರಾ ನೀವು? ಅವಳಿಗೆ ಮದುವೆ ಏನಕ್ಕೆ ಬೇಕು ಅಂತಾಳೆ. ನೀನು ಮಾಡ್ಕೊ ಇನ್ನೊಂದು ಸಲ ಅಂತ ನಿಮಗೆ ಹೇಳ್ತಾಳೆ ಅವಳು. ಹೇಳಿದ್ದೆ ಯಾವಾಗಾರು? ಹೌದು ಗುರುಗಳೇ. ಆವಾಗಲೇ ಬುದ್ಧಿ ಬರೋದು ಅಪ್ಪ ಅಮ್ಮನಿಗೆ, ನೀವೇ ಇನ್ನೊಂದು ಸಲ ಮಾಡ್ಕೊಳ್ಳಿ, ನಮಗೆ ಮದುವೆ ಮಾಡಬೇಡಿ ಅಂತ ಮಕ್ಕಳ ಕೈ ಹೇಳಿಸ್ಕೊಂಡಾಗಲೂ ನಮ್ಗೆ ನಾಚಿಕೆ ಬಂದಿಲ್ಲ ಅಂದರೆ ಇನ್ನೇನಕ್ಕಾರು ಮಕ್ಕಳು ಮಾಡ್ಕೊಂಡು ಅನ್ಸುತ್ತೆ. ಈಗ ನಾನು ಹೇಳಿದ್ದಕ್ಕೆ ಬೇಜಾರಾಯ್ತಾ? ಅರ್ಥ ಆಯ್ತಾ? ಇಲ್ಲ ಗುರುಗಳೇ, ಅರ್ಥ ಆಗ್ತದೆ. ಅವಳಿಗೆ ಬಲವಂತ ಮಾಡಕ್ಕೆ ಹೋಗಬೇಡಿ, ದಯವಿಟ್ಟು ಬಿಟ್ಬಿಡಿ. ನೀವು ಮದುವೆ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ, ಹಂಗಂತ ಬಿಟ್ಬಿಡಿ ಅಂತಂದರೆ ಮೊದಲು ನಿಮ್ಮ ಯಜಮಾನರ ಸ್ಥಿತಿಗತಿಗಳು, ನಿಮ್ಮ ಯಜಮಾನರ ಮನೆಯಲ್ಲಿ ನಡೆದು ಬಂದ ದಾರಿ, ಇವೆಲ್ಲವನ್ನು ತಿಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ. ನನ್ನ ಮಗಳಿಗೆ ನಾವು ತಪ್ಪಾಗಿ ಬೆಳೆಸ್ಬಿಟ್ಟಿದ್ದೀವಿ, ನಾವೀಗ ಏನಾದರೂ ಮಾಡಿ ಅವಳ ಹತ್ರ ಕ್ಷಮೆ ಕೇಳಿಕೊಂಡು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ತೀರ್ಮಾನ ಮಾಡೋದೇ ಆದರೆ ನೀವು ಗಂಡ ಹೆಂಡ್ತಿ ಪ್ರಯತ್ನ ಮಾಡಬೇಕು, ಮೊದಲು ತಿಳ್ಕೊಳ್ಳೇಬೇಕು ಅಂತ ಪ್ರಯತ್ನ ಮಾಡೋದೇ ಆದರೆ ಅಪ್ಪ ನೀವು ಅವಳಿಗೇನು ಬುದ್ಧಿ ಹೇಳಕ್ಕೆ ಹೋಗಬೇಡಿ, ಮದುವೆಗೆ ಯಾವುದು ಹುಡುಗನ ಬರೋಕ್ಕೆ ಕೇಳಬೇಡಿ. ಫಸ್ಟು ನನ್ನ ಮಗಳನ್ನು ರಿಪೇರಿ ಮಾಡೋದಕ್ಕಿಂತ ನಾವು ಗಂಡ ಹೆಂಡ್ತಿ ಏನು ಮಾಡಬೇಕು ಮನೆಗೋಸ್ಕರ ಮಕ್ಕಳಿಗೋಸ್ಕರ ಅಂತ ದಯವಿಟ್ಟು ಮಾಡೋಕ್ಕೆ ಇಷ್ಟ ಇದೆ ನಿಮ್ಮಿಬ್ಬರಿಗೂ? ಇದೆ. ಆ ಕೆಲಸನ ಪ್ಲ್ಯಾನ್ ಇವತ್ತೇ ಮಾಡಿ ಶುಕ್ರವಾರ ಮಾಡಿದ್ದೀರಾ? ಮನೆ ದೇವ್ರು ಯಾವ್ದು ನಿಮ್ಮದು? ನಮ್ದು ಭೀಮಾಸತಿ ಅಂತ ಹೆಣ್ದೇವ್ರು ಗುರುಗಳು. ಯಾವುದು ಹೆಣ್ದೇವ್ರು? ಭೀಮಾಸತಿ ಅಂತ. ಗಂಡು ದೇವ್ರು ಇಲ್ವಾ? ಗಂಡದೇವ್ರು ಇಲ್ಲ ಗುರುಗಳೇ. ಯಾಕೆ? ಅದಿಂಗದು ಮಾಡಿದ್ರೆ ಅದೇ ಸೇವಾಲಾಲ್ ಸ್ವಾಮೀಜಿಗೆನೆ ಕೈ ಮುಗಿತಾರೆ. ಅಮ್ಮ ತಾಯಿ, ಏನಮ್ಮ ನೀವು ಬಂದಿದ್ದೀರಾ ತಾಯಿ? ಹೆಣ್ಣಿಲ್ಲದೆ ಗಂಡು, ಗಂಡಿಲ್ಲದೆ ಹೆಣ್ಣು, ಸಂಸಾರ ಹೆಂಗೆ, ಮಂದೇವ್ರು ಹೆಂಗೆ ಬಾಗತ್ತಿದು? ಇದು ಏನು ಕತೆಗಳು ನಿಮ್ಗಳದು? ಹಾಂ, ಯಾವುದಕ್ಕೆ ಯಾವುದನ್ನ ಜಾಯಿಂಟ್ ಮಾಡಿಬಿಡೋದು. ದಯವಿಟ್ಟು ಮೊದಲು ನಿಮ್ಮ ಮನದೇವರನ್ನು ಯಾವುದು ಅಂತ ಗುರುತಿಸಿಲ್ಲ, ನೀವಿನ್ನೂ ಸಂಸಾರ ಮಾಡ್ಕೊಂಡು ಬಂದಿದ್ದೀರಾ. ಏನಿದು ಕತೆ? ಇದು ಒಂದು ಡಿಸಿಪ್ಲಿನ್, ಶಿಸ್ತು. ಕುಟುಂಬ ಚೆನ್ನಾಗಿರ್ಬೇಕಂದ್ರೆ ಇವೆಲ್ಲ ತಿಳ್ಕೊಬೇಕಮ್ಮ. ದೇವರಿಂದ ನಮಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋರು ಆ ದೇವರು ಅಂತ ಯಾವುದಿದೆ ನಮಗೆ ಅಂತ ತಿಳ್ಕೊಬೇಕಲ್ವಾ? ಈ ಪ್ರಯತ್ನ ಮಾಡೋಕ್ಕೆ ನೀವು ಆದಷ್ಟು ಮಟ್ಟಕ್ಕೂ ಸರಿ ಹೋಗಲ್ಲ. ಭಾನುವಾರ ನದಿ ಸ್ನಾನ ಮಾಡಿ ಒಂದು ಶಿವನ ದೇವಸ್ಥಾನಕ್ಕೆ ಹೋಗೊಂದು ಪ್ರಾರ್ಥನೆ ಮಾಡಿಕೊಂಡು ಅವ್ರು ಕೊಟ್ಟಂಥ ಬಿಲ್ವಪತ್ರೆನೋ ಏನೋ ಒಂದು ವಿಭೂತಿನೋ ತಲೆಯಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ. ನಿಮ್ಮ ಹಿರಿಯರು ನಿಮಗೆ ಯಾವ ರೀತಿ ಬಂದು ಕಾಣಿಸ್ಕೋತಾರೆ ಆ ಸತ್ಯ ತಿಳ್ಕೊಂಡು ಪ್ರಯತ್ನ ಮಾಡಿ ತಿಳ್ಕೊಳ್ಳೋಕ್ಕೆ. ಪ್ರಯತ್ನ ಅಂದರೆ ಸುಮ್ಮನೆ ಕೂತ್ಕೊಂಡು ಇನ್ನೊಂದು ಸಲ ಕರೆ ಮಾಡೋಣ ಅನ್ನೋದಲ್ಲ, ಇನ್ನೊಬ್ಬರ ಹತ್ರ ಶಾಸ್ತ್ರ ಕೇಳೋಣ ಅನ್ನೋದಲ್ಲ. ನಿಮ್ಮ ವಂಶದ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಶಿವನ ಮೊರೆ ಹೋಗಿ ನದಿ ಸ್ನಾನ ಮಾಡಬೇಕು ಭಾನುವಾರ ದಿವಸ. ನೋಡಿ, ನಿಮಗೆ ಒಂದು ಬದಲಾವಣೆ ಸಿಕ್ಕಬಹುದು ಅಂತ ಹೇಳ್ತೀನಮ್ಮ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಇವಾಗಲೇ ಮಾತಾಡಬೇಕಾದ್ರೆ ಭಾಷೆ ಬಳಕೆ ಅನ್ನೋದು ಆಹಾರದ ವಿಚಾರದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ರಿ. ಇನ್ನು ಆ ಅನ್ನ ಅಥವಾ ಆಹಾರ ಅಂದಾಗ ಅದಕ್ಕೆ ತೋರಿಸುವಂತಹ ಗೌರವನ ಅಗೌರವ ನೀವು ಹೇಳಬೇಕು. ಬಹುತೇಕ ಮಹಿಳೆಯರು ಅಡುಗೆ ಮಾಡ್ತಾರೆ, ಅದು ಸೇವನೆ ಮಾಡೋದಕ್ಕೆ ಸಮಯನೇ ಸಿಕ್ಕೋದಿಲ್ಲ. ಈ ಥರದ ಕಾರಣಗಳನ್ನು ಹೇಳ್ಕೊಂಡು ಅವ್ರ ಹೊಟ್ಟೆಗೆ ಅವರು ನೋವು ಮಾಡ್ಕೋತಾರೆ. ಅಂದರೆ ಸಕಾಲಕ್ಕೆ ತಿನ್ನೋದಿಲ್ಲ, ಇತರರು ಸೇವನೆ ಮಾಡ್ತಿರ್ತಾರೆ, ತಮ್ಮ ಬಗ್ಗೆ ಅವರು ಗಮನ ಹರಿಸೋದಿಲ್ಲ. ಇದು ಎಷ್ಟರ ಮಟ್ಟಿಗೆ ಸಮಸ್ಯೆ ಅಂತ? ಇದೇ ಮೊದಲನೇ ಶಾಪ. ಟಿಫನ್ ಬಾಕ್ಸಲ್ಲಿ ಮನೇಲಿ ಎಷ್ಟೋ ಸ್ಟೂಡೆಂಟ್ಸು ಮಾಡ್ತಾರೆ ಕೆಲಸನ, ಸ್ಟಾಫ್ಗಳೂ ಮಾಡ್ತಾರೆ. ತಂದು ಯಾರೋ ನಾನು ತಿಂತೀನಿ ಆಯ್ತು ತಿನ್ಕೊಳ್ಳಿ ಅಂತ ಅವ್ರು ಉಪವಾಸ ಇರ್ತಕ್ಕಂಥದ್ದು ವ್ಯವಸ್ಥೆ ಆಗುತ್ತೆ. ಏನಂದ್ರೆ ಪಾಪ ಹೊಟ್ಟೆ ಹಸ್ತೆ ತಿನ್ಲಿ ಪರವಾಗಿಲ್ಲ ಬಿಡು, ನಾನು ಹೊಟ್ಟೆ ಹಸ್ಕೊಂಡಿದ್ರು ಪರವಾಗಿಲ್ಲ, ಇದು ಸರಿನೇ. ಅದು ಶಾಪ. ಯಾಕೆ ಅಂದರೆ ದಾನೆ ದಾನಪಾಲಿಕ ಹೈ ಕಾನೆ ವಾಲ್ಯಾಂಕನಮ್ ಅಂತ ಹೇಳ್ತಾರೆ. ಪ್ರತಿ ಹಣ್ಣದ ಮೇಲೂ ಭಗವಂತ ಹೆಸರಿಟ್ಟಿರ್ತಾರಂತೆ, ಅದು ಅವ್ರಿಗೆ ಸೇರಬೇಕು. ಊಟ ಕೂತ್ಕೊಂಡು ಕೆಲವು ಸಲ ಎದ್ದೊಂಡೋಗ್ಬಿಟ್ಟು ಬೇರೆ ಬಂದು ಊಟ ಮಾಡ್ತಾರೆ. ಈಗ ಅಡುಗೆ ಮಾಡಿದ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗೆ ಅದನ್ನ ಸೇವನೆ ಮಾಡಬೇಕು. ಈಗ ಬೆಳಗ್ಗೆ ಮಾಡಿದ್ದನ್ನು ಮಧ್ಯಾಹ್ನ ತಿಂತೀವಿ, ಬೆಳಗ್ಗೆ ಮಾಡಿದ್ದನ್ನು ರಾತ್ರಿ ತಿಂತಾರೆ, ಹಿಂದಿನ ದಿವಸ ಉಳಿದಿದ್ದನ್ನು ತಿನ್ನಕ್ಕಿರೋದೇ ಹೆಣ್ಮಕ್ಳು. ಇಲ್ಲಿ ಒಂದು ವಿಷಯ, ಈ ಸಂದರ್ಭಗಳು ನಾವೇ ಮಾಡ್ಕೋತಾ ಇರೋದು. ಈಗ ನಾವು ಅದನ್ನ ರೂಪಿಸ್ಕೋತಾ ಇದ್ದೀವಿ ಸ್ವತಃ. ಎಸ್, ನಮ್ಮ ಡಿಸಿಪ್ಲಿನ್, ನಮ್ಮಲ್ಲಿ ಶಿಸ್ತಿಲ್ಲ ಅಂದ್ರೆ ಇದೆಲ್ಲ ನಡೆಯುತ್ತೆ. ನಿಜ. ಅದಕ್ಕೆ ಕಾರಣಗಳು ಹೇಳ್ಕೋಬಾರ್ದು. ಏನೋ ನಂಗೆ ಟೈಮ್ ಇಲ್ಲ, ನನ್ನ ಕೆಲಸ ಇತ್ತು, ಮಗನ ನೋಡಿದೆ, ಮಗಳನ್ನ ನೋಡಿದೆ, ಗಂಡನ ನೋಡಿದೆ, ಇದೆಲ್ಲ ಕಾರಣ ಹೇಳಕ್ಕೆಲ್ಲ ಹುಟ್ಟಿದ್ದು. ಬರುವಾಗ ಒಬ್ಬರೇ ಬಂದಿದ್ದು, ಇಲ್ಲಿ ಬಂದ ಮೇಲೆ ಗಂಡ ಹೆಂಡತಿ ಆಗಿದ್ದು, ಇಲ್ಲಿ ಬಂದ ಮೇಲೆ ಮಕ್ಕಳಾಗಿದ್ದು. ಈ ಸೆಂಟಿಮೆಂಟ್ ಕಮ್ಮಿ ಮಾಡಬೇಕು. ಬೇಕು, ಕುಟುಂಬ ಬೇಕು, ಇಲ್ಲ ಅಂತಲ್ಲ, ಆದರೆ ಅವ್ರಿಗೋಸ್ಕರನೇ ನಾನು ಇದ್ದೀನಿ. ಇದು ತುಂಬಾ ರಾಂಗ್ ಸ್ಟೇಟ್ಮೆಂಟ್. ಇದು ಸ್ವಾರ್ಥ ಆಗೋದಿಲ್ವಾ? ಅದು ಅಲ್ಲ, ಒಂದ್ ನಿಮಿಷ. ಸ್ವಾರ್ಥ ಅನ್ನೋದಕ್ಕಿಂತ ನೀನ್ ಗಟ್ಟಿಯಾಗಿದ್ರೆ ತಾನೇ ನಿನ್ನೆಲ್ಲ ಪ್ರೀತಿಸೋದು. 100% ನಿಜ. ನೀನ್ ಗಟ್ಟಿತನ ಕಳ್ಕೊಂಡ್ಬಿಟ್ರೆ ಗಂಡನೂ ಅಷ್ಟೇ ಎಡಗಾಲ ಹಿಂಗ್ ಅಂದ್ಬಿಟ್ಟು ಹೋಗ್ಬಿಡ್ತಾನೆ ಟಾಟಾ ಮಾಡ್ಬಿಟ್ಟು. ಮಕ್ಕಳು ಅಷ್ಟೇ, ಸುಮ್ಮನೆ ಬದುಕೋ ಮಲ್ಕೋ ಅಂತ ಹೇಳಿದ್ರೆ ಸುಮ್ಮನೆ ಬಿದ್ಕೋ ಅಂತಾರೆ. ಯಾಕೆ? ನಿನ್ ಕೈಲಿ ಏನೂ ಆಗಲ್ಲ. ಮತ್ತೆ ಯಾರು ನೋಡ್ತಾರೆ ಅವ್ರನ್ನ? ಖಂಡಿತ. ಒಂದಂತೂ ಹೇಳ್ಬೋದು, ಕಠಿಣವಾಗಿ ಹೇಳ್ಬೇಕಂದ್ರೆ ಸ್ವಾರ್ಥನೇ ಜೀವನ. ಯಾಕೆ ಅಂದ್ರೆ ನಾನ್ ಸರಿಗಿರ್ಬೇಕು, ಫಸ್ಟ್ ನಾನ್ ಗಟ್ಟಿತನವಾಗಿರ್ಬೇಕು. ಹಾಗಂತ ಬೇರೆ ಸಹವಾಸ ಏನು ಬೇಡ, ಎಲ್ಲರೂ ಬಿಟ್ಬಿಡು ಅಂತಲ್ಲ. ನಿನ್ನಗೆ ಮೀರಿ ನಂತರ ಬೇರೆನೋ ಸೇವೆ ಮಾಡಿ. ನಿಮಗೆ ಮೀರದೆ ನೀವು ನಿಮ್ಗೆ ಏನೋ ಮಾಡ್ಕೊಳ್ಳೋದು ಇನ್ನೊಬ್ರಿಗೆ ಸೇವೆ. ಒಂದು ಉದಾಹರಣೆ ಕೊಡ್ತೀನಿ.
ನನ್ನ ಮಗನಿಗೆ ಮದುವೆ ಆಗಲಿ, ನನ್ನ ಮಗಳಿಗೆ ಮದುವೆ ಆಗಲಿ, ನನ್ನ ಗಂಡನಿಗೆ ಒಳ್ಳೆ ಕೆಲಸ ಸಿಕ್ಕಲಿ, ನನ್ನ ಗಂಡನಿಗೆ ಸಂಪಾದನೆ ಆಗಲಿ ಅಂತ ಹೆಣ್ಣು ಬೇಡ್ತಾ ಇರತಕ್ಕಂಥದ್ದು ಇತಿಹಾಸದಲ್ಲಿ ಇರತಕ್ಕಂಥ ವಿಚಾರ ಇದೆ. ಆದರೆ ನಾವು ತಿಳ್ಕೋಬೇಕು, ಇದನ್ನು ನಾವು ನನ್ನ ದೇಹಕ್ಕೆ ಒಳ್ಳೆಯದಾಗಲಿ ಅಂತ ನಾನೇನು ಮಾಡ್ಕೊಂಡೇ ಇಲ್ಲ. ನಿಜ. ಕಾಫಿ ಕುಡ್ದಿಲ್ಲ ನೀವು ಹೇಳ್ದಂಗೆ ಅಮ್ಮ. ಪೂಜೆ ಮಾಡ್ಬೇಕಾದ್ರೆ ಇಲ್ಲ ನಾನು ಇವತ್ತು ಸೋಮವಾರ, ಇವತ್ತು ಶುಕ್ರವಾರ ಒಂದು ತೊಟ್ಟು ನೀರು ತಗೊಳ್ಳಲ್ಲ, ನಾನು ವ್ರತ ಮಾಡ್ತಾ ಇದ್ದೀನಿ ಅನ್ನೋ ಜನನೂ ಬೇಕಾಷ್ಟು ಜನ ಇದ್ದಾರೆ. ನಿಜ. ಆಮೇಲೆ ಏಕಾದಶಿ ಇವತ್ತು, ಇದಂತೂ ದೊಡ್ಡ ಒಂದು ನಮ್ಮಲ್ಲಿ ಇದು ವಿಶೇಷವಾಗಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಇದನ್ನು ಹೇಳಬೇಕಾದ್ರೆ ತಪ್ಪಾಗತ್ತೆ, ಆದರೂ ಹೇಳಲೇಬೇಕಾಗತ್ತೆ. ಏಕಾದಶಿ ವ್ರತವನ್ನು ನಾವು ಸಾಮಾನ್ಯವಾಗಿ ಮೊದಲಿಂದನೂ ಅದಕ್ಕೆ ವಿಷ್ಣು ಪರ್ವ, ಶುಭ ದಿನಕ್ಕೆ ಅದಕ್ಕೆ ಮೀರಿ ಇನ್ನಿಲ್ಲ ಅಂತ ಅದನ್ನು ಪರ್ವದಿನ ಅಂತ ಹೇಳ್ತೀವಿ. ಓಕೆ, ಈ ಎಷ್ಟು ಇದನ್ನು ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಈ ಥರ ಹೇಳ್ಬಿಟ್ರು ಅಂತ. ಇದು ಒಂಥರ ವಿರುದ್ಧವಾದ ವಿಚಾರ, ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಏಕಾದಶಿ ವ್ರತವನ್ನು ಯಾರು ಮಾಡ್ತಾರೋ ಅವರಷ್ಟು ಅನಾರೋಗ್ಯ ಇನ್ಯಾರಿಗೂ ಇಲ್ಲ. ಓಹೋ, ಅದನ್ನು ಹೇಳ್ತೀನಿ, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಏಕಾದಶಿ ವ್ರತವನ್ನು ಮಾಡಿದವರಿಗೆ ಬರುವಷ್ಟು ಅನಾರೋಗ್ಯ ಬೇರೆ ಯಾರಿಗೂ ಇಲ್ಲ. ಅದ್ರ ಕಾರಣ ಏನು ಅಂತ ತಿಳ್ಕೊಬೇಕು. ಸುಮ್ಮನೆ ಹೇಳ್ಬಿಟ್ಟು ಕೈ ಬಿಟ್ಬಿಡೋದಲ್ಲ. ಹೆಂಗ್ರಿ ಹೇಳ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ವಿಷಯ ಇಷ್ಟೇ, ಏಕಾದಶಿ ಮಾಡ್ತಕ್ಕಂಥದ್ದು ವೈಜ್ಞಾನಿಕವೂ ಕೂಡ ಹೌದು, ಹೌದಾ? ಆದರೆ ನೀವು ಮಾಡ್ತಕ್ಕಂಥ ಆಹಾರ ಪದ್ಧತಿಯಲ್ಲಿ ಉಪವಾಸ ಒಳ್ಳೆಯದೇ ಹೊರತು ಅದಕ್ಕೆ ಒಂದು ದಿನ ಇಡ್ತೀನಿ ಅನ್ನೋದು ತಪ್ಪು. ನೀವು ಬೆಳಗ್ಗೆ ತಿಂದ ಫಲಹಾರ, ಮಧ್ಯಾಹ್ನ ಮಾಡೋ ಊಟ, ರಾತ್ರಿ ಒಂದು ಲಘು ಉಪಹಾರ, ಈ ಮೂರಕ್ಕೆ ಇರ್ತಕ್ಕಂಥ ಸಮಯವನ್ನು ಡಿವೈಡ್ ಮಾಡ್ತಿರಲ್ಲ, ಅದು ನಿಜವಾದ ಉಪವಾಸ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ದಿನ ರೆಸ್ಟ್ ಕೊಡೋಣ, ಫೈನ್, ರೆಸ್ಟ್ ಕೊಡಿ. ಮಾರನೇ ದ್ವಾದಶಿಗೆ ಚೆನ್ನಾಗಿ 2 ದಿನಕ್ಕೆ ಸೇರಿಸಿ ಬಾರಿಸಿದ್ರೆ ತಪ್ಪಾಗತ್ತೆ. ಇದಕ್ಕೆ ತಪ್ಪಾಗತ್ತೆ, ಏಕಾದಶಿ ತಪ್ಪು ಅಂತಲ್ಲ. ಒಂದು, ನಾನು ಸಾಕಷ್ಟು ಜನ ಇದು ಅಧ್ಯಯನ ಮಾಡಿದ್ದೀನಿ, ಒಳ್ಳೊಳ್ಳೆ ವಿದ್ವತ್ತಾಗಿರೋ ನೋಡಿದ್ದೀನಿ ನಾನು. ಸಾಯುವಾಗ ಅವ್ರ ಸಾವು ಹೇಗಿರುತ್ತೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಇಷ್ಟೊಂದೆಲ್ಲ ಕಠಿಣವಾದ ವ್ರತಗಳನ್ನ ಮಾಡಿದಂಥವ್ರಿಗೆ ಇದು ಪನಿಷ್ಮೆಂಟಾ ಅಂತ ಅನ್ಕೋಬಾರ್ದು. ಇಲ್ಲಿ ಏನ್ ತಪ್ಪಾಯ್ತು ಅಂತ ತಿಳ್ಕೊಂಡು ನಾವು ಬದಲಾವಣೆ ಆಗ್ಬೇಕು. ಖಂಡಿತ ಗುರುಗಳೇ. ಇನ್ನೊಂದು ಕರೆ ಇದೆ, ಮಂಗಳೂರಿನಿಂದ ಜಗದೀಪ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಜಗದೀಪ್ ಅವರೇ. ನಮಸ್ಕಾರ. ನಮಸ್ತೆ ಮೇಡಮ್. ಜಗದೀಪ್ ಅವರೇ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ನ ಬಗ್ಗೆ, ಅದು ಸೈಟಿನ ಬಗ್ಗೆ ಕೇಳಬೇಕಿತ್ತು. ಓಕೆ, ನಕ್ಷತ್ರ ತಿಳಿಸಿ. ಉತ್ತರ ಭಾದ್ರಪದ. ಓಕೆ ಓಕೆ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿ, ಎಷ್ಟು ವಯಸ್ಸು ತಮಗೆ? ನನಗೆ 26 ಆಗ್ತಾ ಇದೆ. 26 ಅಕ್ಟೋಬರ್ಗೆ ನಂದು. ಓಕೆ, ಏನಾಗಬೇಕಿತ್ತು? ಅದೇ ಗುರುಗಳು, ನೀವು ಹೇಳ್ತೀರಾ ಅದೇ ದಕ್ಷಿಣ ಹಾಗೂ ಪಶ್ಚಿಮ ಅಂತ ಸೈಟಿನದ್ದು. ಅದೇ ತಂದೆ ಮಗ ಹೋಗ್ತಾರೆ ಅಂತ ಹೇಳ್ತಿರ್ತೀರಾ, ಹೇಳಿದ್ರಿ ಒಮ್ಮೆ. ಹೋಗ್ತಾನೆ ಅಂತ ಹೇಳಿದ್ರಿ ಒಮ್ಮೆ. ನೀವು ಕರೆ ಮಾಡಿದ 2ನೇ ಸಲ. ಗುರುಗಳೇ, ಅದು ಮೊನ್ನೆ ಸರಿಯಾಗಿ ನನಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ನನಗೆ ಸರಿಯಾಗಿ ನಿಮ್ಮ ಹತ್ರ ಕೇಳಲಿಕ್ಕೆ ಆಗ್ಲಿಲ್ಲ. ಅದು ಈಗ ಏನ್ ಆಗ್ಬೇಕು ಅಂತ ಮಾಡಿದ್ರೆ ಹೇಳಿ ನೇರವಾಗಿ, ಪ್ರಶ್ನೆ ಏನ್ ನಿಮ್ದು? ಅದೇ ನೀವು ಗುರುಗಳೇ ಒಮ್ಮೆ ಹೇಳಿದ್ರಿ, ಇದು ಮಗ ಹೋಗ್ತಾನೆ ಅಂತ ಹೇಳಿದ್ರಿ ಆ ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ. ಓಕೆ, ಅದು ಆಗಿತ್ತು ಗುರುಗಳೇ, ಪ್ರಯತ್ನ ಆಗಿತ್ತು. ಮತ್ತೆ ಅದೇ ಭಗವಂತ ಕಾಪಾಡಿದ್ರು. ಸರಿಪ, ಆದ್ರೂ ನೀವು ಕರೆನಲ್ಲೇ ಕಾಯ್ಕೊಂಡಿದ್ದೀರಲ್ಲ, ನೀವು ಇದನ್ನ ರಿಪೇರಿ ಮಾಡೋದು ಯಾವಾಗ? ಅದಕ್ಕೆ ಕೇಳಲಿಕ್ಕೆ ನಿಮ್ಗೆ ಹತ್ರ ಕಾಲ್ ಮಾಡಿರೋದು. ಅಲ್ಲಪ್ಪ, ಕೇಳೋದಲ್ಲ ನೀವು. ಮೊದಲು ಉತ್ತರಾಭಾದ್ರ ನಕ್ಷತ್ರ ಅಂತಕ್ಕಂಥದ್ದು ಏನಕ್ಕೆ ಬರುತ್ತೆ ಅನ್ನೋದು ಸತ್ಯ ತಿಳ್ಕೋಬೇಕು. ಇದನ್ನ ಕೇಳಿಸ್ಕೊತಾ ಇದ್ದೀರಾ? ಹೇಳಿ. ದೇವರಿಗೆ ವಾಮಾಚಾರವನ್ನ ಮಾಡ್ತಕ್ಕಂಥ ವಂಶದಲ್ಲಿ ಬರುತ್ತೆ. ಒಂದು ತಿಳ್ಕೊಳ್ಳಿ, ನಿಮ್ಗೆ ಅರ್ಥ ಆಗತ್ತೆ. 12 ರಾಶಿ ಇದೆ. ಹಲೋ, 12 ರಾಶಿಯಲ್ಲಿ ತುಲಾ ರಾಶಿಯಿಂದ ಕೆಳಪಟ್ಟು ಮೀನಾ ರಾಶಿವರೆಗೂ ಇವ್ರಿಗೂ ಯಾರು ಮೋಕ್ಷಕ್ಕೆ ದಾರಿ ಸಿಕ್ಕಿಲ್ಲ ಅನ್ನೋರೇ 6 ರಾಶಿಯವರು ಹುಟ್ಟಿರ್ತಕ್ಕಂಥದ್ದು. ಕನ್ಯಾಗೆ ಲಾಸ್ಟ್ ಆಗತ್ತೆ. 12 ರಾಶಿಯಲ್ಲಿ 6 ರಾಶಿ ಮೋಕ್ಷಕ್ಕೆ ಪ್ರಾಪ್ತಿ ಹೊಂದದೇ ಇರತಕ್ಕಂಥ ವಂಶದಲ್ಲಿ ಹುಟ್ಟತ್ತೆ. ಉತ್ತರಾಭಾದ್ರದಿಂದ ಅಂದರೆ ತುಲಾ ರಾಶಿಯಿಂದ ಮೀನರಾಶಿವರೆಗೂ ಹುಟ್ಟುವಂಥ ಮಕ್ಕಳು ಮೋಕ್ಷ ಕಾಣದೇ ಇರುವಂಥ ವಂಶದಲ್ಲಿ ಹುಟ್ಟುವ ಮಕ್ಕಳಾಗಿದ್ದಾರೆ. ದೇವರಿಗೆ ಮಾಡುವ ಪೂಜೆ ವ್ರತಗಳು ನಿಮಗೆ ವಾಮಾಚಾರವಾಗಿ ನಿಮ್ಮ ದೇವರು, ನೀವು ಮಾಡಿದಂಥ ದೇವರೇ ನಿಮಗೆ ರಿಯಾಕ್ಷನ್ ಆಗ್ತಕ್ಕಂಥ ರೀತಿಯಲ್ಲಿ ನೀವು ಬದುಕಿರ್ತಕ್ಕಂಥ ಒಂದು ಕುಟುಂಬ. ದೇವರಿಗೆ ಮಾಟ ಮಂತ್ರ ಮಾಡ್ತಕ್ಕಂಥದ್ದು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಟ ಮಂತ್ರ ಮಾಡ್ಕೊಂಡು ಬಂದಿರತಕ್ಕಂಥ ವಂಶ. ಬಾಗಿಲಿಗೊಂದು ಕಾಯಿ ಕಟ್ಕೋಬೇಕು, ಹೊಸಲ್ಗಿರೋ ನಿಂಬೆಹಣ್ಣು ಹಚ್ಚಬೇಕು, ತಡೆ ಒಡಿಸ್ಬೇಕು, ಬಲಿ ಕೊಡಬೇಕು. ಈ ಥರ ವಾಮಾಚಾರದ ಪೂಜೆಯಲ್ಲಿ ಯಾರು ತೊಡಗಿರ್ತಾರೋ ಅವರೆಲ್ಲವೂ ಕೂಡ 6 ರಾಶಿಯಲ್ಲೇ ಸೇರ್ಕೊಂಡಿರ್ತಾರೆ. ಇವರಿಗೆ ದೈವತ್ವ ಸಿಕ್ಕಲ್ಲ.
ಎಷ್ಟೇ ಆಸ್ತಿ ಇದ್ರೂ ದಕ್ಕಲ್ಲ. ಹೇಳ್ಕೋಬೇಕು ನಮ್ದಲ್ಲಿ ಐತೆ ಅಂತ, ಏನಕ್ಕೂ ಉಪಯೋಗ ಆಗಲ್ಲ. ನೀವು ಎಲ್ಲೋ ಕೂತ್ಕೊಂಡು ಕರೆ ಮಾಡೋದ್ರ ಪ್ರಯೋಜನ ಇಲ್ಲ. ಇದನ್ನು ನೀವು ಒಂದು ಶಾಪ ಅಂತ ತಿಳ್ಕೊಂಡು, ಯಾಕೆ ತಿಳ್ಕೊಳ್ಳದೇ ಇದೆ ಒಂದು ಶಾಪ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಗುರುಗಳೇ, ಭಗವಂತನ ಬಗ್ಗೆ ಆಗಲೇ ನಾವು ಮಾತಾಡ್ತಾ ಇದ್ವಿ. ಜನಸಾಮಾನ್ಯರ ಮನಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಕೇಳಿದ್ದನ್ನು ಕೊಟ್ಟರೆ ಭಗವಂತ ಒಳ್ಳೆಯವನು, ಕೇಳಿದ್ದನ್ನು ಅಂದರೆ ಹರಕೆ ಕಟ್ಕೊಂಡು ಮತ್ತು ಯಾವುದೋ ಕಾರಣಗಳಿಂದ ಕೇಳಿದ್ದನ್ನು ಸಿಕ್ಕಿಲ್ಲ ಅಂದರೆ ಭಗವಂತನ ಜೊತೆ ಮಾತುಕತೆನೂ ಇಲ್ಲ, ಆ ಪೂಜೆ ಪುನಸ್ಕಾರದಿಂದ ವಿಮುಖರಾಗ್ಬಿಡ್ತಾರೆ. ಅಲ್ಲ, ಇದು ಮೊದಲನೇದು ಸ್ಟೆಪ್ ನಮ್ದೇ ತಪ್ಪಲ್ವಾ? ನಾನು ಅವಾಗಲೇ ಕೇಳೋದು, ದೇವ್ರ ಹತ್ರ ಕೇಳೋ ಪ್ರಶ್ನೆನೇ ಇಲ್ಲ. ಇಲ್ಲಿ ಕಳಿಸಿದ ದೇವರು ನಮಗೆ ಏನು ಕೊಡ್ಬೇಕೆಲ್ಲ ಕೊಟ್ಟಾಗಿದೆ. ಅಮ್ಮ, ಕಣ್ಣಿಲ್ದೇವ್ರವರು ಕೂಡ ಇದನ್ನ ಕೇಳ್ತಾ ಇಲ್ಲ. ಫಸ್ಟ್ ಸ್ಟಾರ್ಟ್ ಎನ್ಶೈಟ್ ಮಾಡ್ಕೊಂಡು ಈ ಕಡೆ ಒಂದು ಹೆಂಡತಿ ಈ ಕಡೆ ಒಂದು ಹೆಂಡತಿ ಇಟ್ಕೊಂಡು ಜಾಲಿಯಾಗಿ ಹೋಗ್ತಿರ್ತಾನೆ ಅವನು. 2 ಹೆಂಡತಿ ಕಣ್ಣಿಲ್ದೆ, ಇವ್ರು ಕಣ್ಣು ಮೂಗು ಬಾಯಿ ಎಲ್ಲ ಕೊಟ್ಟು ಒಂದು ಹೆಂಡತಿಗೆ ಪೌಡರ್ಸ್ ನಾವು ತಂದ್ಕೊಳಕ್ ಟೈಮ್ ಇಲ್ಲ ಅವ್ರಿಗೆ. ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಒಂದು ಹೆಂಡತಿ ಮೇಂಟೈನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಮ್ಗೆ ಅಂತ ಹೇಳ್ಕೊಳ್ಳೋಣ, ನಮ್ಮ ಪರವಾಗಿ, ಬೇರೆಯವ್ರಿಗೆ ಹೇಳ್ದಂಗಲ್ಲ. ಕಾರಣ ಇಷ್ಟೇ, ನಮ್ಮಲ್ಲಿ ನಮ್ಮ ಸೋಮಾರಿತನಕ್ಕೆ ದೇವ್ರ ಮುಂದೆ ಬೇಡಿಕೆ ಯಾರಿಡ್ತಾರೆ ಅವರು ಪಕ್ಕಾ ಪ್ಯೂರ್ಲಿ ಸೋಮಾರಿಗಳು. ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತಾರೆ. ಹೌದೌದು. ಅಂದ್ರೆ ಈಗ ದೇವಸ್ಥಾನಕ್ಕೆ ಹೋದ್ರು ಗುರುಗಳೇ, ಬೇಡಿಕೆ ಇಡೋದೇ ಪದ್ಧತಿ ಆಗಿದೆ. ಅಂದ್ರೆ ಇದುವರೆಗೂ ದಕ್ಕಿದ್ದಕ್ಕೆ, ಇದುವರೆಗೂ ನಮಗೆ ಕರುಣಿಸಿರೋದಕ್ಕೆ ಥ್ಯಾಂಕ್ ಯು ಹೇಳೋದು ಅಥವಾ ಧನ್ಯವಾದ ಹೇಳೋ ಪದ್ಧತಿನೇ ಇಲ್ವಲ್ಲ. ಇದೊಂಥರ ಕಾಕತಾಳಿ ವಿದ್ಯೆ. ಒಂದೊಂದ್ಸಲ ಆಗತ್ತೆ. ಮಗನಿಗೆ ನಾನು ಅರ್ಸ್ಕೊಂಡಿದ್ದೆ, ಅಭಿಷೇಕ ಮಾಡಿಸಿರಿ ಅಂತ, ನನ್ನ ಮಗ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆದ, ಫೈನ್, ನನ್ನ ತಪ್ಪು ಅಂತೀರ, ಅದು ನಿಮ್ಮ ವೈಯಕ್ತಿಕವಾದ ವಿಚಾರ. ಅದು ಬಟ್ ಅದನ್ನ ದೇವ್ರ ಕಾರಣ ಮಾಡ್ಕೊಂಡಿದ್ರಲ್ಲ, ಅದು ಖುಷಿ. ಆದ್ರೆ ಮುಂದಕ್ಕೂ ನೀವು ಅದೇ ಲಂಚ ಮಾಡ್ತೀರಾ, ಇನ್ನೊಂದ್ಸಲ ನೆಕ್ಸ್ಟ್ ಕ್ಲಾಸ್ಗೆ ಹೋದ್ರು ಇದೇ ಕೆಲಸ ಮಾಡ್ತೀರಾ, ಉಲ್ಟಾ ಹೊಡಿತಾನೆ. ಆಗ ನೋಡಿ ಅವ್ರ ಬಾಯಲ್ಲಿ ಬರುತ್ತೆ ಮಾತುಗಳು. ಹೆಂಗ್ ಬರುತ್ತೆ ಅಂದ್ರೆ ಮತ್ತೆ ಅವ್ರು ಶಾಪ ಗುರಿ ಆಗ್ತಾರೆ. ಭಗವಂತನನ್ನ ಬೇಡಿಕೆಗಾಗಿ ಯಾವ ಕಾರಣಕ್ಕೂ ಹೆಣ್ಣಾಗ್ಲಿ ಗಂಡಾಗ್ಲಿ ಮಕ್ಕಳಾಗ್ಲಿ ಭಗವಂತನ ಮುಂದೆ ಬೇಡಿಕೆ ಇಡ್ತಕ್ಕಂಥ ಲಂಚ ಕೊಡ್ತಕ್ಕಂಥ ಅಭ್ಯಾಸ ಯಾರು ಮಾಡ್ತಾರೋ ಅವರು ದೇವರಿಗೆ ವಾಮಾಚಾರ, ದೇವರಿಗೆ ಮಾಟ ಮಂತ್ರ ಮಾಡಿ ಮಕ್ಕಳು ಗಂಡ ಹೆಂಡತಿ ಎಲ್ಲವೂ ಕೂಡ ದುರ್ಗತಿಯ ಸ್ಥಿತಿಯಲ್ಲಿ ಬದುಕಬೇಕಾಗತ್ತೆ. ಹಾಗಾದ್ರೆ ಹೇಗಿರ್ಬೇಕು? ಬೇಡಿಕೆ ಬೇಡ ಅಂದ ಮೇಲೆ ನಾನು ಬದುಕೋದು ಹೇಗೆ ತಿಳ್ಕೊಬೇಕು. ನಾನು ಇರುವುದೇ ಹೀಗೆ, ನಾನು ಕಲ್ತಿರೋದೇ ಹಾಗೆ ಅಂದ್ರೆ ಅದು ಹಾಗಲ್ಲ. ಈಗ ಲೆಕ್ಕ ಹಾಕೊಳ್ಳಿ. ಈಗ ಒಂದು ಸಣ್ಣ ವಿಚಾರನ ಹೇಳ್ತೀನಿ. ಇವತ್ತು ಒಂದು ವಿಚಾರನ ಕೊಡ್ತೀನಿ ನಾನು. ಸಾಮಾನ್ಯವಾಗಿ ಕೆಲವೊಂದು ವಿಷಯಗಳನ್ನ ನಾವು ಹೆಣ್ಣು ಮಕ್ಕಳ ವಿಷಯದಲ್ಲಿ ಕೆಲವೊಂದು ಪದಗಳನ್ನ ಬಳಸೋದು ಕಷ್ಟ ಆಗತ್ತೆ. ಆದ್ರೂ 2 ಕ್ಲೂ ಕೊಡ್ತೀನಿ ನಾನು. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಹೇಳೋದು ತಪ್ಪು ಅನ್ನೋದಕ್ಕಿಂತ ತಿಳ್ಕೊಳ್ಳೋದು ಒಳ್ಳೆಯದು ಅಂತ ಅನ್ಕೊಂಡ್ರೆ ಒಳ್ಳೇದಾಗತ್ತೆ. ಹೆಣ್ಣು ಸಾಮಾನ್ಯವಾಗಿ ತುಂಬಾ ನಿರೀಕ್ಷೆಯಲ್ಲಿ ಚೆನ್ನಾಗಿರ್ಬೇಕು, ಕುಟುಂಬನೇ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ನಿರೀಕ್ಷೆ, ತನಗೋಸ್ಕರ ಏನು ಕೇಳ್ಕೊಳ್ಳಲ್ಲ. ಇದು ನಿಜಕ್ಕೂ ಒಳ್ಳೆ ಅಭಿಪ್ರಾಯನೇ, ಸರಿನೇ. ಆದರೆ ಅವಳಿಗೊಂದು ದೊಡ್ಡ ಶಾಪ ಸಿಕ್ಕತ್ತೆ. ಏನದು? ಹೆಣ್ಣಿಗೆ ಪ್ರಧಾನವಾಗಿರ್ತಕ್ಕಂಥ ಶಕ್ತಿ ಕೇಂದ್ರ ಅಂತ ಹೇಳ್ತೀವಿ. ಹೆಣ್ಣಿಗೆ ಶಕ್ತಿ ಕೇಂದ್ರ ಇದೆ. 2 ಪಾಯಿಂಟ್. ನಂಬರ್ 1, ನಡುವಿನ ಭಾಗ, ಕೆಳಭಾಗದ ಹೊಟ್ಟೆ. ಇದೆರಡು ಹೆಣ್ಣಿನ ಶಕ್ತಿ ಕೇಂದ್ರಗಳು. ಇದೆರಡು ಕೆಟ್ಟಿದೆ ಅಂದ ಮೇಲೆ ಕಾಲಿನಲ್ಲಿ ಸ್ವಾಧೀನ ಕಮ್ಮಿ ಆಗತ್ತೆ. ಇದು ನಿಖರವಾಗಿ ನೇರವಾಗಬೇಕಾದ್ರೆ ಹೀಗೆ ಆಗಿದೆ ಅಂತ ಹೇಳ್ಬೋದು ನಾವು. ಈ 2 ಭಾಗ ಹೆಣ್ಣಿಗೆ ಒಂದು ಶಕ್ತಿ ಕೇಂದ್ರವಾಗಿರಬೇಕಾದ್ರೆ ಅದು ಕೆಟ್ಟಾಗ, ಆ 2 ಭಾಗದಲ್ಲಿ ಕೆಟ್ಟಾಗ ತಲೆಯ ಭಾಗದಲ್ಲಿ ಇರ್ತಕ್ಕಂಥ ಕಣ್ಣು, ಮೂಗು, ಕಿವಿ ಇವೆಲ್ಲವೂ ಕೂಡ ರಿಪೇರಿ ಆಗೋ ಮಟ್ಟಕ್ಕೆ ಬಂದಿರುತ್ತೆ. ಯಾವಾಗ ಕಾಲಿನಲ್ಲಿ ಯಾವುದೇ ಸಮಸ್ಯೆ, ಕಾಲು ನೋವು, ಜೂಮ್ ಹಿಡಿಯೋದು, ಏನ್ ಬೇಕಾರಾಗಿರ್ಬೋದು, ಆ ಕಾಲು ನೋವು ಬಂದಿದೆ, ಕಾಲು ನೋವ್ತಾ ಇದೆ, ನನಗೆ ಆಗ್ತಾ ಇಲ್ಲ ಅಂದರೆ ತೂಕ ಜಾಸ್ತಿ ಆಯಿತು, ಇನ್ನೊಂದು ಯಾರು ಏನು ಹೇಳ್ತಾರೆ, ಅದೆಲ್ಲ ವಿಷಯ ಅಲ್ಲ. ನಮಗೆ ಮುಖ್ಯವಾಗಿ ಶಕ್ತಿ ಕೇಂದ್ರ ಕೆಟ್ಟಿದೆ. ಆ ಶಕ್ತಿ ಕೇಂದ್ರ ಕೆಟ್ಟಿದೆ ಅಂದ ಮೇಲೆ ಭಗವಂತನಲ್ಲಿರ್ತಕ್ಕಂತಹ ಈ 7 ಕೇಂದ್ರಗಳಿದೆ ಇಲ್ಲಿ. ಅಂದರೆ 7 ರಂಧ್ರಗಳು ನಮ್ಮ ಮುಖದ ಭಾವದಲ್ಲಿ ಇದೆ. ಸಪ್ತ ಋಷಿಗಳು ಅಂತ ಹೇಳ್ತೀವಿ, ಹೌದಾ? ಇವ್ರು ಕೆಟ್ಟಿರ್ತಾರೆ. ಅಂದ್ರೆ ಜ್ಞಾನ ಅನ್ನೋದು ಹೋಗಿ ಅಜ್ಞಾನತ್ವ ಪ್ರಾಪ್ತಿ ಆಗತ್ತೆ. ಕಿವಿ ಮುಚ್ಕೊಳ್ಳೋದು, ಕಿವಿ ನೋವು ಬರೋದು, ಕಿವಿ ಕಡ್ಡಿ ಹಾಕೊಳ್ಳೋದು, ರಾತ್ರಿ ಮಲ್ಕೊಂಡೋಗಿ ಮೂಗು ಕಟ್ಕೊಳ್ಳೋದು, ಕಣ್ಣಲ್ಲಿ ಬೆಳಿಗ್ಗೆ ತಕ್ಷಣ ಉರಿ ಬರೋದು, ಪದೇ ಪದೇ ತಲೆನೋವು ಬರೋದು, ಅದು ಅರ್ಧ ತಲೆನೋವು ಪೂರ್ತಿ. ಇದು ಯಾವ ಕಾರಣಕ್ಕೂ ತಲೆಯ ಭಾಗ ಡ್ಯಾಮೇಜ್. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮನೆಗೆ ಸ್ಕೂಲ್ಗೆ ಹೋಗುವಾಗ ಮಕ್ಕಳು ತಲೆನೋಯ್ತದೆ ಮಮ್ಮಿ ಅಮ್ಮ ಅಂದ್ರೂ ಕೂಡ ಅದಕ್ಕೇನೋ ಹಚ್ಬಿಟ್ಟು ಕಳಿಸ್ತಾರೆ ನಮ್ಮ ಜನ. ಕಾಲು ನೋವು ಅಂದ್ರೆ ಮಲಕೋ ಅಂತ ಕಾಲು ಮುಕ್ಬಿಟ್ಟು ನಿದ್ದೆ ಮಾಡಿ ಬೆಡ್ಶೀಟ್ ಒದಿಸ್ತಾರೆ. ಆದ್ರೆ ಮಗುವಿನ ಸ್ಥಿತಿ, ದೇಹ ಸ್ಥಿತಿ ಕೆಟ್ಟಿದೆ ಅಂತ ಯಾವ ತಾಯಿ ತಂದೆಗೆ ಗೊತ್ತಾಗ್ತಾ ಇದೆ ಅಂತ ನಾನು ಚಾಲೆಂಜ್ ಮಾಡಿ ಪ್ರಶ್ನೆ ಕೇಳ್ತೀನಿ. ಈ ಕಾರಣಕ್ಕೆ ಆಗ್ತದೆ. ಎಸ್, 100%. ಮಗು ಯಾವುದೇ ದೇಹದಲ್ಲಿ ನೋವಿದೆ ಅಂದರೆ ನೀವು ತಿಳ್ಕೋಬೇಕು, ಮಗುವಿನ ದೇಹ ಕೆಟ್ಟಿದೆ. ಅದು ಎಲ್ಲಿ ಕೆಟ್ಟಿದೆ, ಯಾವ ರೀತಿ ಕೆಟ್ಟಿದೆ, ಬನ್ನಿ ನಾವು ಚಾಲೆಂಜ್ ಮಾಡಿ ತೋರಿಸ್ಕೊಡ್ತೀವಿ. ಇಂಥ ಭಾಗದಲ್ಲೇ ಇದೆ ಅಂತ ನಾವೇನು ಸ್ಕ್ಯಾನ್ ಮಾಡಲ್ಲ, ಏನು ಮಾಡಲ್ಲ.
ಅದಕ್ಕೆ ಕಾರಣ ಏನು, ಅದಕ್ಕೆ ರಿಪೇರಿ ಏನು, ಇಷ್ಟು ತಿಳ್ಕೋಬೇಕು. ಬರೀ ಬಿಟ್ಬಿಡೋಕ್ಕಾಗಲ್ಲ. ದೇಹದಲ್ಲಿ ನೋವು ಅನ್ನೋದು ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಯಾವ ಕಾರಣಕ್ಕೂ ಅದು ಬಂದಿದೆ ಅಂದ ಮೇಲೆ ನಮ್ಮ ದೇಹದ ಬಗ್ಗೆ ನಮ್ಗೆ ಅರಿವಿಲ್ಲ. ವೆರಿ ಸಿಂಪಲ್. ಅದಕ್ಕೆ ಟ್ರೀಟ್ಮೆಂಟ್ ತಗೋತೀನಿ ಅಂದಂಗೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀನಿ ಅಂದಂಗೆ ಇದೆರಡೂ ಲಂಚ ಕೊಡ್ತಕ್ಕಂಥ ಭಾಗಗಳಾಗತ್ತೆ. ಟ್ರೀಟ್ಮೆಂಟ್ ತಗೋತೀನಿ ಆಗಲ್ಲ. ಟ್ರೀಟ್ಮೆಂಟ್ ಎಲ್ಲ ಬೇಕಿರೋದು ಕಾರಣ ಏನು ಅಂತ ತಿಳಿಬೇಕು. ಇಲ್ಲಿ ವೈದ್ಯಕೀಯ ರಂಗದಲ್ಲೂ ಕೂಡ ಇದು ಚಾಲೆಂಜು. ಮೆಡಿಕಲ್ ಇದಕ್ಕೆ ಜಾಗ ಇಲ್ಲ. ಏನಕ್ಕೆ ಬರುತ್ತೆ ಮೆಡಿಕಲ್ ಜಾಗ ಇಲ್ಲ ಇದಕ್ಕೆ. ಬಟ್ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ನಾವು ಅಂದರೆ ಸರಿಯಾದ ರೀತಿಯಲ್ಲಿ ಶಾಸ್ತ್ರೀಯ ಪದ್ಧತಿಯಲ್ಲಿ ದೇಹಶಾಸ್ತ್ರ ಮನಃಶಾಸ್ತ್ರ ಯಾರಿಗೆ ಗೊತ್ತಿದೆ ಅವರು ಮಾತ್ರ ಹೇಳಬಲ್ಲರೆ ಹೊರತು ಜ್ಯೋತಿಷಿಗಳು 10 ಜನ್ಮ ಹೆತ್ತು ಬಂದರೂ ಹೇಳಲಿಕ್ಕಾಗಲ್ಲ. ನಾವು ಹೋಗ್ತಿರೋದೇ ಜ್ಯೋತಿಷಿಗಳ ಹತ್ರ. ಏನು ಮಾಡೋಣ? ಯಾವ ಕಾರಣಕ್ಕೂ ಹಾರ್ಟ್ ಸ್ಪೆಷಲಿಸ್ಟ್ ಅವರು ಅಲ್ಲಿಗೆ ಹೋಗಬೇಕು. ಜ್ವರ ಕೊಡೋ ಡಾಕ್ಟ್ರು ಅವರು ಡಾಕ್ಟ್ರು ಅಂದ್ಬಿಟ್ಟು ಅವ್ರ ಹತ್ರ ತೋರಿಸಿದ್ರೆ ಹೇಗಾಗತ್ತೆ? ಹಾಗೆ ದೇಹಶಾಸ್ತ್ರ ಯಾರಿಗೆ ಗೊತ್ತಿದೆ, ಮನಃಶಾಸ್ತ್ರ ಯಾರಿಗೆ ಗೊತ್ತಿದೆ, ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈ ಗೊತ್ತಿರ್ತಕ್ಕಂಥವ್ರು ಇದಾರಾ? ನಂಬರ್ 1, ನಮ್ಮ ದೇಶದಲ್ಲಿ ಇದಾರಾ? ಕ್ವಶನ್ ಮಾರ್ಕ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಇಡೀ ದೇಶದಲ್ಲಿ ಮನಃಶಾಸ್ತ್ರ ದೇಹಶಾಸ್ತ್ರ ಅಂದರೆ ಮೆಡಿಕಲ್ ವಿಚಾರದಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳ್ತಕ್ಕಂಥ ವಿಚಾರ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಿಖರವಾಗಿ ಕಾರಣ ಹೇಳಬೇಕು. ಏನಕ್ಕೆ ಬಂದಿದೆ ಕಾಯಿಲೆ ಅನ್ನೋದು, ಏನಕ್ಕೆ ಬಂದಿದೆ ಅಂತ ಹೇಳ್ತಕ್ಕಂಥದ್ದೇ ನಾವು ತಿಳಿಬೇಕಾದ ಸತ್ಯ. ಬಂದಿದೆ ರಿಪೇರಿ ಮಾಡಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಕರ್ತವ್ಯಕ್ಕೆ ನಾವು ಮಾಡ್ತಿರ್ತಕ್ಕಂಥ ಬೆನ್ನು ತೋರಿಸ್ತಾ ಇರ್ತಕ್ಕಂಥ ವಿಚಾರ. ಜ್ವರ ಬಂತು, ಈಗ ನೋಡಿ ಬೆಳಗ್ಗೆ ಪೇಪರಲ್ಲಿ ನೋಡಿದೆ ನಾನು, ಎಷ್ಟು ಪರ್ಸೆಂಟೇಜ್ ಎಲ್ಲ ಲೆಕ್ಕ ಹಾಕಿ ಪೇಪರ್ನಲ್ಲಿ ನೋಡು, ನಿಜಕ್ಕೂ ನಗು ಬಂತು ನನಗೆ. ಡೆಂಗ್ಯೂ ಜ್ವರ, ಚಿಕನ್ ಜ್ವರ, ಏನು ಬೇಕಾದ್ರೂ ಬರಲಿ, ಪದೇ ಪದೇ ಜ್ವರ ಮನುಷ್ಯನಿಗೆ ಮಗುಗೆ ಏನಕ್ಕೆ ಬರುತ್ತೆ ಅಂತ ಸತ್ಯವಾಗಿ ಹೇಳಿ ತಾಕತ್ತಿದ್ರೆ, ಪದೇ ಪದೇ ಜ್ವರ ಏನಕ್ಕೆ ಬರುತ್ತೆ, ಅದು ಚಿಕನ್ ಗುನ್ಯನೋ ಡೆಂಗ್ಯೂನೋ ಹೌದಲ್ಲ, ಪದೇ ಪದೇ ಏನಕ್ಕೆ ಬರುತ್ತೆ ಜ್ವರ, ಇದಕ್ಕೆ ನಮ್ಮ ಹತ್ರ ತಾಕತ್ತಿಲ್ಲ ಹೇಳಕ್ಕೆ. ನನಗೆ ಅದೇ ಬೇಜಾರಾಗ್ತಾ ಇರೋದು. ಏನಂಗಾದ್ರೆ ನಾವು ಓದಿರ್ತಕ್ಕಂಥದ್ದು ಪುಸ್ತಕಗಳಲ್ಲಿ ಎಲ್ಲಿಂದ ತರಬೇಕು, ಎಲ್ಲಿಗೆ ತೊಗೊಂಡೋಗಿ ಹಾಕಬೇಕು ಅನಿಸ್ತಾ ಇದೆ. ಅರೆ ಜ್ವರಕ್ಕೆ ಕಾರಣ ಹೇಳೋಕ್ಕಾಗಿಲ್ವಲ್ಲ. ಇಷ್ಟು ವರ್ಷ ನಾವು ಆಕಾಶದಲ್ಲಿ ಹಾರ್ತಾ ಇದ್ದೀವಿ, ಫ್ಲೈಟಲ್ಲೇ ಹೋಗ್ತಾ ಇದ್ದೀವಿ, ಯಾರೋ ಬೇಕಾಗಿದೆ ಗುಬ್ಬ ಚಿಕ್ಕತೆ. ನೇರವಾಗಿ ಬನ್ನಿ ವಿಷಯ. ಇದಕ್ಕೆ ಕಾರಣಕ್ಕೆ ಜ್ವರ ಬರ್ತಾ ಇದೆ, ಬರೋದಕ್ಕೆ ಕಾರಣ ಏನು? ನಾನು ಅದನ್ನೇ ಹೇಳಿದಾಗಲೇ, ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಇಲ್ಲಿವರೆಗೂ ಅಪ್ರಾಣ ತಿಪ್ಪುಲಾಗ ಹಾಕೊಂಡು ಇವ್ರ ಕಾಲ ಹೇಳೋಕ್ಕಾಗಲ್ಲ. ಬಟ್ ಪ್ರೂವ್ ಮಾಡಿ ನಾವು ತೋರಿಸ್ತೀವಿ ಹಾರ್ಟ್ ಅಟ್ಯಾಕ್ ಏನಕ್ಕೆ ಆಗುತ್ತೆ ಅಂತ. ಅದಕ್ಕೆ ಜಂಕ್ ಫುಡ್ ತಿಂದರೆ ಬಂದ್ಬಿಡುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಹೇಳ್ಕೊಂಡೇ ಕಾಲ ಕಳಿತೀವಿ ಹೊರತು ಜೀವನ ಪರ್ಯಂತ ಹೇಳಲಿಕ್ಕೆ ಯಾರ ಕೈಲೂ ಆಗಲ್ಲ ಅಂತ ಇದನ್ನು ಚಾಲೆಂಜ್ ಮಾಡಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಯಾವತ್ತು ಆ ದಿನ ಶುಭ ದಿನ ಬರುತ್ತೆ ನಾನು ಕಾಯ್ತೀನಿ. ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಚಿಕ್ಕ ಮಕ್ಕಳಲ್ಲಿ ಹೇಗಾಗತ್ತೆ ಪ್ರೂವ್ ಮಾಡಿ. ಆಗಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ಯಾಕೆ ಅಂದರೆ ನಾವು ಈ ಥರ ಚಾಲೆಂಜ್ ಮಾಡಿ ಬದುಕದಾಗಲೇ ಈ ಪ್ರಪಂಚವನ್ನು ನಾವು ಎದುರಿಸೋಕ್ಕಾಗೋದು. ನಮ್ಮ ಕೈಲಿ ಚಾಲೆಂಜ್ ಮಾಡೋಕ್ಕೆ ತಾಕತ್ತಿಲ್ಲ ಅಂದರೆ ಈ ಭೂಮಿ ಈ ಪ್ರದೇಶವನ್ನು ನಾವು ರಕ್ಷಣೆ ಮಾಡೋಕ್ಕೆ ನಮ್ಮ ಕೈಲಿ ಗೊತ್ತಿಲ್ಲ ಅಂದಮೇಲೆ ಸುಮ್ಮನೆ ಕುತ್ಕೋಬೇಕು, ಅದು ಹೆಂಗೋ ಒಂದರ ಸಾಯಬೇಕು. ಈ ರೀತಿ ಅಸಹಾಯಕ ಸ್ಥಿತಿ ನಮ್ಮ ಭಾರತ ಸಂಸ್ಕಾರ ಇಲ್ಲ. ಎಲ್ಲರಿಗೂ ಚಾಲೆಂಜ್ ಮಾಡಿ ನಾವು ಔಷಧ ಕೊಡ್ತೀವಿ ಬಂದರು ಅಂತ ಹೇಳುವಂಥ ತಾಕತ್ತಿರೋದು ನಮ್ಮ ಭಾರತ ದೇಶಕ್ಕೆ. ಅಂಥ ಭಾರತ ದೇಶದಲ್ಲಿ ಹುಟ್ಟಿ ಅಂಗವಿಕಲತ ಯಾಕ್ರಿ ಬದುಕಬೇಕು? ಮಕ್ಕಳನ್ನು ಹಾಗೆ ಮಾಡ್ತೀರಾ, ನೀವು ಹಂಗೆ ಬದುಕ್ತಾ ಇದ್ದೀರಾ, ಏನು ಅರ್ಥ ಇದೆ ಬದುಕಲ್ಲಿ? ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ತೆಂಗಿನಕಾಯಿ ಸತ್ಯ ತಿಳ್ಕೊಂಡ್ರೆ ನಿಜಕ್ಕೂ ನಾವು ತಲೆ ಹೆತ್ತಬಾರದು, ಅಷ್ಟು ಅಸಹ್ಯ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ಒಂದು ತೆಂಗಿನಕಾಯಿ ಭಗವಂತನಿಗೆ ಏನಕ್ಕೆ ಅರ್ಪಣೆ ಮಾಡ್ತೀವಿ ಹೇಳಿ ನೋಡೋಣ. ಯಾರು ಮಾಡಿದ್ದು ಪೂಜೆಗಳನ್ನ ವ್ರತಗಳನ್ನು. ಹಾಗಾದರೆ ಯಾರಿಗೂ ಗೊತ್ತಿಲ್ಲ, ನಾನು ಒಬ್ಬನಿಗೆ ಗೊತ್ತು ಅಂತ ದಯವಿಟ್ಟು ಅನ್ಕೋಬೇಡಿ. ನಿಮ್ಮನ್ನು ರೊಚ್ಚಿಗೇಳಿಸ್ತಾ ಇದ್ದೀನಿ ನಾನು, ನನಗೂ ಗೊತ್ತಿದೆ ಅಂತ ಬನ್ನಿ ಈಚೆಗೆ. ಏನು ಹೇಳ್ತೀರಮ್ಮ? ನಾವು ಒಬ್ಬರೇ ಮಾಡೋದಲ್ಲ, 4-6 ಜನ ಬೇಕು, 1000 ಜನ ಆಗಬೇಕು. ಆವಾಗ ನಮ್ಮ ದೇಶ, ನಮ್ಮ ಸಂಸ್ಕಾರ, ನಮ್ಮ ಧರ್ಮ ಉಳಿಯುತ್ತೆ ಅನ್ನೋದು ಉದ್ದೇಶ ಬಿಟ್ಟು ಎಲ್ಲವೂ ನಾನೇ ಯಾವ ಕಾರಣಕ್ಕೂ ಅದನ್ನು ಹೇಳಬಾರ್ದು, ಹೇಳೋಕ್ಕೆ ಅಧಿಕಾರನೂ ಇಲ್ಲ, ಹೇಳೋಕ್ಕೆ ಅಧಿಕಾರನೂ ಇಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಒಪ್ಕೊಳ್ಳೋಕೆ ನಾನು ರೆಡಿ ಇರಲ್ಲ. ಅದು ನಿಮ್ಮ ಮನಸ್ಸಿಗೆ ಏನಾದ್ರು ಬಂದರೆ ಅದು ನನಗೆ ಗೊತ್ತಿಲ್ಲ, ಏನಪ್ಪ ಹಿಂಗೆ ಹೇಳ್ತಾರೆ ಅಂತ. ಒಂದೇ ನೀವು ಮಲಗಿದ್ದೀರಾ, ಸ್ವಲ್ಪ ತಟ್ಟಿ ಎಬ್ಬಿಸ್ತಾ ಇದ್ದೀನಿ ಅಷ್ಟೇ, ಜೋರಾಗಿ ಹೊಡೆದು ಎಳಿ ಮೇಲೆ ಅಂತ. ಆ ಶೈಲಿ ನಿಮ್ಗೆ ಹಂಗೆ ಕಾಣಿಸಿದ್ರೆ ತಪ್ಪಾಗಿ ಕಾಣಿಸ್ಬೋದೇನೋ. ಆದರೂ ತೆಂಗಿನಕಾಯಿ ವಿಚಾರಕ್ಕೆ ಬಂದಾಗ, ಈ ವಿಷಯಕ್ಕೆ ಬಂದಾಗ ಒಂದು ವಿಚಾರವನ್ನು ಕೊಡಬೇಕಾಗತ್ತೆ. ಜುಟ್ಟಿನ ಭಾಗ ತೆಂಗಿನಕಾಯಿ ಯಾವುದು? ತೆಂಗಿನಕಾಯಿ ದೇವರಿಗೆ ಅರ್ಪಣೆ ಮಾಡೋದಕ್ಕೆ ಕಾರಣ ಏನು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಜನ್ಮಾಂತರದ್ದು ಕರ್ಮ ಅಂತ ನಾವು ಹೇಳ್ತೀವಿ. ಅದು ಯಾವುದು ಅಂದರೆ ನಮ್ಮ ಅಮ್ಮನಿಗೂ ಇತ್ತು, ನಮ್ಮ ಅಪ್ಪನಿಗೂ ಇತ್ತು, ಕ್ಯಾನ್ಸರ್ ಇತ್ತು, ನನಗೂ ಬಂದೈತೆ, ಈ ಥರ ಕೆಲವರು ವಿಷಯ ಹೇಳ್ಕೊಳ್ತೀವಿ. ಇದು ನಮ್ಮ ವಂಶದಲ್ಲಿ ಬಂದೈತೆ, ಸರಿ, ಮುಂದಕ್ಕೂ ಯಾಕೆ ತೊಗೊಂಡೋಗ್ತೀರಾ ಅದನ್ನ? ಹಿಂದೆ ಬಂತಲ್ವಾ, ಈಗ ನಿಮ್ಗೆ ಗೊತ್ತಾಯ್ತಾನೆ, ಕಟ್ ಮಾಡ್ಬೇಕಾ ತೊಗೊಂಡೋಗ್ಬೇಕಾ? ಕಟ್ ಮಾಡಬೇಕು. ಅದು ಕಲೀರಿ ಅಂತ ನಾನು ಹೇಳ್ತಿರೋದು. ಆರೋಗ್ಯ ರಹಸ್ಯ ಅಂದರೆ ನೀವು ಬರಕ್ಕೆ ಮುಂಚೆ ರಿಪೇರಿ ಮಾಡಿ ಅನ್ನೋದೇ ನಮ್ಮ ಕಾರ್ಯಕ್ರಮ. ಬಂದ ಮೇಲೆ ಕೇಳಕ್ಕೆ ಬನ್ನಿ ಪರಿಹಾರ ಹೇಳಿ ಕಾರ್ಯಕ್ರಮ ನಮ್ದಲ್ಲ.
ಅದು ಇನ್ನೂ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಗೊತ್ತಿಲ್ಲ. ಪರಿಹಾರ ಯಾವ ಕಾರಣಕ್ಕೂ ಪ್ರಪಂಚಾದ್ಯಂತ ಇಲ್ಲ. ಅದು ಯಾರೋ ಹೇಳ್ತಾ ಇದ್ದಾರೆ ಅದು ನಿಮ್ಮ ಅವರ ಹಣೆ ಬರ, ಅದು ನನಗೆ ಗೊತ್ತಿಲ್ಲ. ಪ್ರಪಂಚದಲ್ಲಿ ಪರಿಹಾರ ಇಲ್ಲ. ಪರಿಹಾರ ಯಾವುದು ಅಂದರೆ ರಿಪೇರಿ ಮಾಡ್ಕೊಳ್ಳೋದೇ ಪರಿಹಾರ. ಅದಕ್ಕೂ ದೇವ್ರಿಗೆ ಲಂಚ. 2,000 ಕುಜನ್ ಮಾಡಿಸಿ, 6,000 ರಾಹುದ್ ಮಾಡಿಸಿ, ಅಲ್ಲೂ ಲಂಚ. ಆದರೆ ಆ ವಿಷಯಕ್ಕೆ ಬರೋದೇ ಆದರೆ ನಿಜಕ್ಕೂ ಹೇಳ್ತೀನಿ, ತೆಂಗಿನಕಾಯಿ ವಿಷಯಕ್ಕೆ ಬರ್ತಕ್ಕಂಥ ಒಂದು ವಿಷಯಕ್ಕೆ ಬಂದ ಲೆಕ್ಕಾಚಾರಕ್ಕೆ ಬಂದರೆ, ತೆಂಗಿನಕಾಯಿನ ಭಗವಂತನಿಗೆ ಅರ್ಪಿಸೋ ಉದ್ದೇಶ ಏನು ಅಂದರೆ, ತೆಂಗಿನಕಾಯಿ ಜುಟ್ಟನ್ನು ಕ್ಲೀನಾಗಿ ನೀಟಾಗಿ ತೆಗೆದ್ರೆ 3 ಕಣ್ಣು ಕಾಣಿಸುತ್ತೆ. ಹೌದು. ಏನು ಕಾರಣ ಇರ್ಬೋದು ಅಂತ ತಿಳ್ಕೊಬೇಕು ಫಸ್ಟ್. ಆ 3 ಕಣ್ಣು ಏನು ಅಂದರೆ, ನಮಗೆ 2 ಕಣ್ಣಿದೆ, ಭಗವಂತನಿಗೆ ಶಿವನಿಗೆ 3 ಕಣ್ಣಿದೆ. ಆದರೆ ಮನುಷ್ಯ ರೂಪದಲ್ಲಿ ನಾವು ತೆಂಗಿನಕಾಯಿನ ತಗೊಂಡಾಗ ಕೈಗೆ ನಮ್ಗೆ ಅರ್ಥ ಆಗಬೇಕು, ನಮ್ಮ ಬಾಯಿ 2 ಕಣ್ಣಿನ ಮಧ್ಯ ಇರುತ್ತೆ. ಆ ತೆಂಗಿನಕಾಯಿಲೂ ಕೂಡ ಹಾಗೆ ಇರುತ್ತೆ. ಅರ್ಥ ಮಾಡಿಕೊಂಡ್ರೆ ತೆಂಗಿನಕಾಯಿನಲ್ಲಿ 3 ಕಣ್ಣು ಇರ್ತಕ್ಕಂಥದ್ದು. ನಮ್ಮ ಬಾಯಿಯನ್ನು ಮಾಡೋದು ಅಂದರೆ ಮಾತಾಡೋದನ್ನ ಕಮ್ಮಿ ಮಾಡಿ, ಕಣ್ಣನ್ನು ಚಿಕ್ಕದಾಗಿ ಬಿಡಿ, ದೊಡ್ಡದಾಗಿ ನೋಡಬೇಡಿ ಅನ್ನೋ ಸಂದೇಶ ಕೊಡುತ್ತೆ ತೆಂಗಿನಕಾಯಿ. ಇವತ್ತು ನೆನ್ನೆ ಒತ್ತಂತಹ ಅಭಿಮನ್ಯನ ಏನು ನೆನ್ನೆ ಒತ್ಕೊಂಡಿದ್ದು ದಸರಾದಲ್ಲಿ ಪಲ್ಲಕ್ಕಿ ಹೊತ್ಕೊಂಡಿದ್ದು ಅಲ್ವಾ. ಈಗ ಅಷ್ಟು ದೊಡ್ಡ ಪ್ರಾಣಿ ಅಷ್ಟು ತೂಕವನ್ನು ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಲೆಕ್ಕಾಚಾರ ಹಾಕಿದ್ರೆ ಅದ್ರ ಬಾಯಿ ಕಾಣಿಸ್ತಾ ಇತ್ತಾ? ಆನೆ ಬಾಯಿ ಇಲ್ಲ ಅಲ್ಲ. ಹಾಗೆ ನಾವು ಬಾಯಿಯನ್ನ ಜೋಪಾನ ಮಾಡ್ಕೋಬೇಕು ಸ್ವಾಮಿ. ನಾವು ಮಕ್ಕಳಿಗೂ ಕಲ್ಸಿಲ್ಲ, ನಾವು ಕಲ್ತಿಲ್ಲ, ಬರೀ ಬುಡಬುಡಿಕೆ ಹೊಡಿತಾ ಬಡ 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 ಸಂದರ್ಭಕ್ಕನುಸಾರ ಮಾತಾಡ್ಬೇಕಾಗತ್ತೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ಆದರೆ ಆ ಮಾತಾಡೋಕ್ಕೆ ತಕ್ಕಂತೆ ನಾವು ಎಷ್ಟು ಮಟ್ಟಕ್ಕೆ ಬಾಯಿಯನ್ನು ನಾವು ಬಳಸ್ಕೋಬೇಕು ಅಂತ ತಿಳ್ಕೊಳ್ತಕ್ಕಂಥ ಒಂದು ವಿಚಾರ ಇದೆ. ಈ ತೆಂಗಿನಕಾಯಿ ವಿಚಾರವನ್ನು ಜನ್ಮಾಂತರ ಕರ್ಮಗಳನ್ನ ತೊಳೆಯೋದಕ್ಕೆ ತೆಂಗಿನಕಾಯಿಯನ್ನು ನಮ್ಮ ಅಹಂಕಾರ ಅಂತಕ್ಕಂಥ ಪ್ರತಿಯೊಂದು ಭಾಗದಲ್ಲೂ ಬರ್ತಕ್ಕಂಥದ್ದನ್ನು ಭಗವಂತನಿಗೆ ನಾನು ಇನ್ನು ಮುಂದೆ ಈ ಅಹಂಕಾರವನ್ನು ತೊಲಗಿಸಿ ಬಂಧನದಿಂದ ಮುಕ್ತಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇನ್ನು ಮುಂದಿನ ಭಾಗ ತಿಳಿಸೋಕೆ ಹೇಳ್ತೀನಿ. ತೆಂಗಿನಕಾಯಿ ಮಹತ್ವವನ್ನು ತಿಳ್ಕೊಂಡಾಗ ಅದನ್ನು ಯಾವುದನ್ನು ದಾನ ಮಾಡಬೇಕು, 2 ಓಳನ್ನು ಮನೆಗೆ ಬಳಸೋದಕ್ಕೆ ಅಧಿಕಾರ ನಮಗಿಲ್ಲ. ಒಂದನ್ನು ಬಳಸಬೇಕು, ಇನ್ನೊಂದನ್ನು ಹಂಚಬೇಕು. ಇದು ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಕಾಯಲೇಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಮನುಷ್ಯ ಅಹಂಕಾರದಲ್ಲಿದ್ದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮಲ್ಲಿ ನಾವು ಹಂತ ಹಂತವಾಗಿ ಬದಲಾವಣೆಯನ್ನು ತರ್ತಾ ಹೋದರೆ ಖಂಡಿತವಾಗ್ಲೂ ನಮ್ಮಂತೆ, ಕುಟುಂಬದಂತೆ, ಸಮಾಜದಂತೆ ಪ್ರತಿಯೊಬ್ಬರು ಕೂಡ ಪರಿಪೂರ್ಣ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಗೆ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.